ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಗೋಷ್ಠಿಯ ಮೊದಲನೇ ವಿಷಯ ಕುವೆಂಪು ಸಾಹಿತ್ಯದಲ್ಲಿ ರಾಷ್ಟ್ರೀಯತೆ ಹಾಗೂ ಪ್ರಾದೇಶಿಕತೆಯ ಸಮನ್ವಯತೆ. ಈ ಗೋಷ್ಠಿಯಲ್ಲಿ ಸಂವಾದಕಾರರಾಗಿ ಶ್ರೀಯುತ TL ಪ್ರವೀಣ್ ಹಾಗೂ ಶ್ರೀಮತಿ ಅಶ್ವಿನಿ ದೇಸಾಯಿ ಈ ಗಣ್ಯರನ್ನು ಈಗ ವೇದಿಕೆ ಮೇಲೆ ಆಹ್ವಾನಿಸ್ತೇನೆ. ದಯಮಾಡಿ ಅವರು ವೇದಿಕೆ ಮೇಲೆ ಆಹ್ವಾನಿಸಬೇಕು. ಜೊತೆಗೆ ಸಮನ್ವಯಕಾರರಾಗಿ ಮಾಡರೇಟರ್ ಆಗಿ ಶ್ರೀ ರೋಹಿತ್ ಚಕ್ರತೀರ್ಥ ಅವರನ್ನು ಸಹ ವೇದಿಕೆ ಮೇಲೆ ಬರಮಾಡಿಕೊಳ್ಳಲಿಕ್ಕೆ ಬಯಸ್ತೀನಿ. ಇವತ್ತಿನ ಗೋಷ್ಠಿಯ ವಿಷಯ ಸಂಬಂಧಪಟ್ಟಂತೆ ರಾಷ್ಟ್ರಕವಿ ಕುವೆಂಪು ಕನ್ನಡ ಪರವಾದ ಚಿಂತನೆಯನ್ನು ಕೇವಲ ಪ್ರಾದೇಶಿಕತೆಯ ಸಂಕೇತವಾಗಿ ಕಾಣದೆ ಅದನ್ನು ಭಾರತೀಯತೆ, ರಾಷ್ಟ್ರೀಯತೆ ಭಾಗವಾಗಿ ಕಂಡರು. ಬಹುತ್ವವನ್ನು ಪ್ರತಿಪಾದಿಸಿದ ಕುವೆಂಪು ನಿಜವಾದ ರಾಷ್ಟ್ರೀಯತೆಯು ಪ್ರಾದೇಶಿಕ ಭಾಷೆ ಹಾಗೂ ಸಂಸ್ಕೃತಿಯ ಪ್ರೀತಿಯಿಂದಲೇ ಗಟ್ಟಿಯಾಗುವುದು ಎಂದು ಅವರು ಬಲವಾಗಿ ನಂಬಿದ್ದರು. ನಾನು ರಾಜ್ಯದ ದೃಷ್ಟಿಯಿಂದ ಕರ್ನಾಟಕದವನು, ಭಾಷೆಯ ದೃಷ್ಟಿಯಿಂದ ಕನ್ನಡಿಗ, ರಾಷ್ಟ್ರದ ದೃಷ್ಟಿಯಿಂದ ಭಾರತೀಯ ಹಾಗೂ ಜಗತ್ತಿನ ದೃಷ್ಟಿಯಿಂದ ವಿಶ್ವಮಾನವನೆಂದು ಅವರು ಸಾರಿದ್ದರು. ಪ್ರಾದೇಶಿಕತೆ ಹಾಗೂ ರಾಷ್ಟ್ರೀಯತೆಯ ಸಮನ್ವಯವಾಗಿ ಅವರ ವಿರಚಿತ ನಾಡಗೀತೆ ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಈ ಗೀತೆಗೆ ಈಗ 100ರ ಸಂಭ್ರಮ. ಇವತ್ತಿನ ಗೋಷ್ಠಿಯ ಸಮನ್ವಯಕಾರರು ಮಾಡರೇಟರ್ ಆದಂಥ ಶ್ರೀಯುತ ರೋಹಿತ್ ಚಕ್ರತೀರ್ಥ ಅವರೊಂದು ಕಿರು ಪರಿಚಯ ಮಾಡಿಕೊಡ್ಲಿಕ್ಕೆ ಬಯಸ್ತೀನಿ. ಬೆಂಗಳೂರಿನಲ್ಲಿ ನೆಲೆಸಿರುವ ರೋಹಿತ್ ಚಕ್ರತೀರ್ಥ ಅವರು ಶಿಕ್ಷಣ ತಜ್ಞರು, ಲೇಖಕ ಮತ್ತು ವಿಜ್ಞಾನ ಸಂವಹನಕಾರರಾಗಿದ್ದು ವಿಜ್ಞಾನ, ಗಣಿತ ಮತ್ತು ಇತಿಹಾಸದ ಕುರಿತಾದ ಪುಸ್ತಕಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಅವರು ಭಾರತೀಯ ಸಂಸ್ಕೃತಿ, ಕಲಾ ಪ್ರಕಾರಗಳು ಮತ್ತು ಸಾಂಪ್ರದಾಯಿಕ ಮೌಲ್ಯಗಳನ್ನು ಶ್ರೀಮಂತಗೊಳಿಸಲು ಸಮರ್ಪಿತವಾದ ಅಯೋಧ್ಯ ಪ್ರತಿಷ್ಠಾನವನ್ನು ಮುನ್ನಡೆಸುತ್ತಾರೆ. ಅವರಿಗೆ ಈ ಗೋಷ್ಠಿಯನ್ನು ಮುನ್ನಡೆಸಬೇಕಾಗಿ ವಿನಂತಿ ಮಾಡಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಈ ಗೀತೆಗೆ 100ರ ಸಂಭ್ರಮ. ಅದರ ಜೊತೆಗೆ ಶಿವಮೊಗ್ಗದ ಈ ಒಂದು ನಗರದ ಕೇಂದ್ರದಲ್ಲಿ ಸಾಹಿತ್ಯ ಹಬ್ಬದ ಸಂಭ್ರಮ ಮತ್ತು ಕುವೆಂಪು ಅವರು ನಮ್ಮದೇ ಜಿಲ್ಲೆಯವರು ಅನ್ನುವ ಇನ್ನೊಂದು ಸಂಭ್ರಮದ ಜೊತೆಗೆ ನಾವು ಇವತ್ತು ಈ ಗೋಷ್ಠಿಯ ಈ ದಿನದ ಮೊದಲ ಗೋಷ್ಠಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ನನ್ನ ಅಕ್ಕಪಕ್ಕದಲ್ಲಿ ಕುವೆಂಪು ಸಾಹಿತ್ಯವನ್ನು ಮತ್ತು ಒಟ್ಟಾರೆ ಕನ್ನಡ ಸಾಹಿತ್ಯವನ್ನು ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿದ, ಅದನ್ನು ಅನೇಕ ಆಯಾಮಗಳಲ್ಲಿ ವಿಮರ್ಶೆ ಮಾಡಿರುವಂತಹ ಇಬ್ಬರು ಪ್ರತಿಭಾವಂತರು, ವಿದ್ವಾಂಸರು ಇದ್ದಾರೆ. ಡಾಕ್ಟರ್ ಅಶ್ವಿನಿ ದೇಸಾಯಿ ಅವರು ಮತ್ತು ಡಾಕ್ಟರ್ ಪ್ರವೀಣ್ TL ಅವರು. ಇವರಿಬ್ಬರ ಕಿರು ಪರಿಚಯವನ್ನು ನಾನು ಮಾಡಿಕೊಡ್ತೇನೆ. ಡಾಕ್ಟರ್ ಅಶ್ವಿನಿ ದೇಸಾಯಿ ಅವರು ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿರ್ತಾರೆ. ಅವರು ಇಂಗ್ಲೀಷ್ ಲಿಟ್ರೇಚರಲ್ಲಿ ಅವರು ಸ್ನಾತಕೋತ್ತರ ಪದವೀಧರೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ತೊಡಗಿಕೊಂಡವರು. ಆರೋಹಿ ಅನ್ನುವ ಒಂದು ಸಂಶೋಧನಾ ಸಂಸ್ಥೆಯಲ್ಲಿ ಅವರು ಟ್ರಸ್ಟಿ ಮತ್ತು ಅದರ ಸಂಸ್ಥಾಪಕರು ಕೂಡ, ಸಹ ಸಂಸ್ಥಾಪಕರಾಗಿ ಅವರು ಕೆಲಸ ಮಾಡಿದ್ದಾರೆ. ಬೆಂಗಳೂರಿನ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಅವರು ಕೆಲಸ ಮಾಡಿದ್ದಾರೆ. ಈಗ ಅವರು ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಒಂದು ವಿಶ್ವವಿದ್ಯಾಲಯದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ವರ್ಷಗಳಿಂದ ನಮ್ಮಲ್ಲಿ ಒಂದು ಹೊಸ ಆಯಾಮದ ವಿಮರ್ಶೆ, ವಸಾಹತುಶಾಹಿ ನಂತರದ ಕಾಲಘಟ್ಟದಲ್ಲಿ ಏನೇನು ಆಯಿತು ಮತ್ತು ಅದಕ್ಕೆ ವಸಾಹತುಶಾಹಿ ಮನಸ್ಥಿತಿ ಯಾವ ರೀತಿಯಲ್ಲಿ ಕಾರಣ ಆಯಿತು ಅನ್ನೋದನ್ನು ಬಹಳ ಆಳವಾಗಿ ಅವರು ಅದರ ಅಧ್ಯಯನವನ್ನು ಮಾಡಿದ್ದಾರೆ. ಅನೇಕ ಸಂಶೋಧನಾ ಬರಹಗಳನ್ನು ಬರೆದಿದ್ದಾರೆ ಮತ್ತು ಅದೇ ನಿಟ್ಟಿನಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ಕೂಡ ಅವರು ತಯಾರು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಶ್ವಿನಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಬಲಗಡೆ ಇರೋರು ಡಾಕ್ಟರ್ ಪ್ರವೀಣ್. ಅವರು ಯುವಕರ ಹಾಗೆ ಕಾಣಿಸ್ತಾರೆ, ಸ್ಟೂಡೆಂಟ್ ಥರ ಕಾಣಿಸ್ತಾರೆ. ಅವರು ಕೂಡ ಅಸೋಸಿಯೇಟ್ ಪ್ರೊಫೆಸರ್. ಅವರು ಗುಲ್ಬರ್ಗಾದಲ್ಲಿ, ದಾವಣಗೆರೆಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶಿವಮೊಗ್ಗದವರು, ಕೋಣಂದೂರಿನ ಹುಡುಗ ಅಂತ ಹೇಳ್ಬೋದು. ಆದರೆ CSLC ಅನ್ನೋ ಒಂದು ಸಂಶೋಧನಾ ಕೇಂದ್ರದಲ್ಲಿ ಹಲವಾರು ವರ್ಷಗಳ ಕಾಲ ಅವರು ಸಂಶೋಧನಾ ವಿದ್ಯಾರ್ಥಿಯಾಗಿ ನಂತರ ಅವರು ಸಂಶೋಧನಾ ಸಹಾಯಕರಾಗಿ ಕೆಲಸ ಮಾಡಿ ನಂತರ ಸ್ನಾತಕೋತ್ತರ ಪದವೀಧರರಾದ ಮೇಲೆ ಅವರು ಶಿಕ್ಷಕರಾಗಿ, ಅಂದರೆ ಲೆಕ್ಚರಾಗಿ ತಮ್ಮ ವೃತ್ತಿ ಜೀವನವನ್ನು ಶುರು ಮಾಡಿದರು. ಈಗ ಅವರು ವಿಶ್ವವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕೂಡ ವಸಾಹತುಶಾಹಿ ಮತ್ತು ಅದರ ಸುತ್ತಮುತ್ತಲಿನ ಎಲ್ಲ ಆಯಾಮಗಳ ಬಗ್ಗೆ ಅನೇಕ ವಿಚಾರಗಳನ್ನು ಅವರು ಸಂಶೋಧನೆ ಮಾಡಿದ್ದಾರೆ. ದೇಶ ವಿದೇಶಗಳಲ್ಲಿ ಅವರು ತಮ್ಮ ಪ್ರಬಂಧಗಳನ್ನು ಮಂಡನೆ ಮಾಡಿದ್ದಾರೆ. ಸುಮಾರು 30 ಸಂಶೋಧನಾ ಲೇಖನಗಳನ್ನು ಅವರು ಇದುವರೆಗೆ ಪ್ರಕಟ ಮಾಡಿದ್ದಾರೆ. ಮತ್ತು ಅವರ ವಿಷಯ, ಡಾಕ್ಟರೇಟ್ನ ವಿಷಯ ಕೂಡ ಕನ್ನಡ ಸಾಹಿತ್ಯವೇ. ಹಾಗಾಗಿ ಇಬ್ಬರೂ ಕೂಡ ಕುವೆಂಪು ಸಾಹಿತ್ಯ ಮತ್ತು ಒಟ್ಟಾರೆಯಾಗಿ ಕನ್ನಡ ಸಾಹಿತ್ಯವನ್ನು ಬಹಳ ಚೆನ್ನಾಗಿ ಬಲ್ಲವರು. ಇವತ್ತಿನ ನಮ್ಮ ವಿಚಾರ
ಯಾಕಂದರೆ ಕುವೆಂಪು ಸಾಹಿತ್ಯ ಅಂತ ಹೇಳಿದರೆ ಸಮುದ್ರದ ಹಾಗೆ, ಅದು ಎಷ್ಟು ವಿಸ್ತಾರಕ್ಕೂ ಹರಡಿಕೊಳ್ಳುತ್ತೆ, ಎಷ್ಟು ಆಳಕ್ಕೂ ಅದರಲ್ಲಿ ಮುಳುಗಬಹುದು. ಅಂತಹ ಒಂದು ವಿಸ್ತಾರವಾದ ಆಳವಾದ ಸಾಹಿತ್ಯದ ಒಳಗೆ 1 ಗಂಟೆಯಲ್ಲಿ ನಾವು ಚರ್ಚೆ ಮಾಡುವಂಥದ್ದು ಬಹಳ ಕಷ್ಟ. ಹಾಗಾಗಿ ನಾವು ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಇವುಗಳ ಸಮನ್ವಯ ಹೇಗಾಗಿದೆ ಕುವೆಂಪು ಸಾಹಿತ್ಯದಲ್ಲಿ ಅನ್ನೋ ವಿಚಾರವನ್ನು ಇಟ್ಕೊಂಡು ಇವತ್ತು ಮಾತಾಡ್ತಾ ಇದ್ದೇವೆ. ಇದಕ್ಕೊಂದು ಪೀಠಿಕೆಯ ರೂಪದಲ್ಲಿ ನಾನು ಒಂದೆರಡು ವಿಚಾರಗಳನ್ನು ಹೇಳ್ತೇನೆ. ನಮ್ಮಲ್ಲಿ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಅಂತ ಹೇಳುವಾಗ ಎಷ್ಟೋ ಸಲ ಒಂದು ಶಬ್ದವನ್ನು ಇಟ್ಕೊಂಡು ಅದಕ್ಕೆ ಬೇರೆ ಅರ್ಥಗಳನ್ನು ಕೊಡುವ ಪ್ರಯತ್ನಗಳು ನಡೀತವೆ. ನಾವು ಅನೇಕ ಸಂದರ್ಭಗಳನ್ನು ನೋಡಿದ್ದೇವೆ. ಹಿಂದುತ್ವ ಅಂತ ಹೇಳಿದಾಗ ಹಿಂದುತ್ವಕ್ಕೆ ಒಂದಷ್ಟು ವ್ಯಕ್ತಿಗಳು ಅವ್ರದ್ದೇ ಏನೋ ಒಂದು ಅಭಿಪ್ರಾಯಗಳನ್ನು ವ್ಯಾಖ್ಯೆ ಅನ್ನೋ ರೀತಿಯಲ್ಲಿ ಹೇಳಿ ಆನಂತರ ಹಿಂದುತ್ವನೋ ಬೈಯೋದು ಅಥವಾ ಹೊಗಳೋದು ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ರಾಷ್ಟ್ರೀಯತೆ ಅಂತ ಹೇಳುವಾಗ ನ್ಯಾಷನಲಿಸಮ್ ಅನ್ನೋದು ಇತ್ತೀಚೆಗೆ ಅದು ಮುನ್ನೆಲೆಗೆ ಬರ್ತಾ ಇದೆ. ಯುರೋಪಿನ ರಾಷ್ಟ್ರೀಯತೆ ಅಥವಾ ನ್ಯಾಷನಲಿಸಮನ್ನು ಇಟ್ಟುಕೊಂಡು ಅದರ ಗುಣಲಕ್ಷಣಗಳನ್ನು ಇಟ್ಟುಕೊಂಡು ಅದನ್ನು ರಾಷ್ಟ್ರೀಯತೆಗೆ ಆರೋಪ ಮಾಡಿ ರಾಷ್ಟ್ರೀಯತೆ ಕೆಟ್ಟದು ಅಂತ ಹೇಳುವಂಥ ವಿಚಾರಗಳು ನೀವೆಲ್ಲರೂ ಗಮನಿಸಿದ್ದೀರಿ. ಅದು ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಭಾಷಣಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ರಾಷ್ಟ್ರೀಯವಾದ ತುಂಬ ಕೆಟ್ಟದು, ಅದು ದೇಶಕ್ಕೆ ಅಪಾಯವನ್ನು ಮಾಡ್ತದೆ, ಈ ರೀತಿ ಅನೇಕ ಮಾತುಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಒಂದು ಶಬ್ದಕ್ಕೆ ಯಾವುದೋ ಬೇರೆ ಅದಕ್ಕೆ ಸಂಬಂಧ ಪಡದೇ ಇರುವಂತಹ ಒಂದು ವಿಚಾರವನ್ನು ಆರೋಪ ಮಾಡಿ ಆ ಶಬ್ದದ ಅರ್ಥವನ್ನೇ ವಿರೂಪಗೊಳಿಸುವಂಥ ಪ್ರಕ್ರಿಯೆ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಬಹುಶಃ ನಾನು ಈ ರಾಷ್ಟ್ರೀಯತೆಯ ಚರ್ಚೆ ಇವತ್ತು ಬಹಳ ಮುಖ್ಯ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದರೆ ನಾವು ನೋಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ವಿಘಟನ ಶಕ್ತಿಗಳು ಈ ಕಾನ್ಸೆಪ್ಟನ್ನೇ ಇಟ್ಟುಕೊಂಡು ಅವರು ಮಾತಾಡ್ತಾ ಇದ್ದಾರೆ ಮತ್ತು ಈ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಅನೇಕ ರಾಜ್ಯಗಳನ್ನು ದೇಶಗಳಿಂದ ಬೇರೆ ಮಾಡುವಂಥ ಮಾತುಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ರಾಜಕೀಯವಾದ ಶಕ್ತಿಯಾಗಿ ಇದು ಬೆಳೀತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಕುವೆಂಪು ಅವರ ರಾಷ್ಟ್ರೀಯತೆ ಮತ್ತು ಅವರು ಪ್ರತಿಪಾದನೆ ಮಾಡಿದಂತಹ ತತ್ವಗಳು ಇವತ್ತು ಬಹಳ ಪ್ರಸ್ತುತ ಅಂತ ನನಗೆ ಅನಿಸುತ್ತೆ. ಕುವೆಂಪು ಅವರ ಮಾತನ್ನು ಹೇಳಿದರು. ಅವರು ನಾನು ಕನ್ನಡಿಗ, ನಾನು ಭಾರತೀಯ. ಅವರ ಮಾತಿನಲ್ಲೇ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಅಲ್ಲಿ ಭಾರತ ಇಲ್ಲದೆ ಕರ್ನಾಟಕ ಇಲ್ಲ, ಕರ್ನಾಟಕ ಇಲ್ಲದೆ ಭಾರತ ಇಲ್ಲ. ಈ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಕುವೆಂಪು ಅವರು ಹೇಳಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಕುವೆಂಪು ಅವರ ರಾಷ್ಟ್ರೀಯತೆಯ ಒಂದು ಕಾನ್ಸೆಪ್ಟ್ ಏನಿದೆ, ಪರಿಕಲ್ಪನೆ ಏನಿದೆ, ಅದನ್ನು ನಾವು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು? ಅದರಲ್ಲಿ ಅವರು ಹೇಳಿದ ಆಗಿನ ಕಾಲದ ತತ್ವ ಇವತ್ತಿಗೂ ಪ್ರಸ್ತುತ ಇದೆಯೇ, ಅಥವಾ ಪ್ರಸ್ತುತ ಮಾಡಿಕೊಳ್ಬೇಕಾದ್ರೆ ನಾವೇನಾದರೂ ಬದಲಾವಣೆ ಮಾಡಿಕೊಳ್ಬೇಕಾಗಿದೆಯೇ, ಅಥವಾ ಅದನ್ನು ಇದ್ದದ್ದನ್ನು ಇದ್ದ ಹಾಗೆಯೇ ಸ್ವೀಕಾರ ಮಾಡಬಹುದೇ? ಕುವೆಂಪು ಅವರು ಪ್ರತಿಪಾದನೆ ಮಾಡಿದಂಥ ತತ್ವದ ಸ್ವಲ್ಪ ವಿಸ್ತರಣೆ ಮತ್ತು ಅದರ ಇವತ್ತಿನ ಪ್ರಸ್ತುತತೆ, ಇದರ ಬಗ್ಗೆ ನಾನು ಪ್ರವೀಣ್ ಅವರಿಂದ ನಾನು ಚರ್ಚೆಯನ್ನು ಶುರು ಮಾಡ್ತೇನೆ. ನೀವು ಅದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ರಿಗೂ ನಮಸ್ತೆ. ನಾನು ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ಸಮಾಜ ವಿಜ್ಞಾನದ ಕನ್ನಡಕದಲ್ಲಿ ಸಾಹಿತ್ಯವನ್ನು ಓದ್ದವನು, ಮತ್ತು ಸ್ವಲ್ಪ ವಿಮರ್ಶಾತ್ಮಕವಾಗಿ ಕನ್ನಡ ಸಾಹಿತ್ಯವನ್ನು ನೋಡಿದವನು. ಈ ಸಂದರ್ಭದಲ್ಲಿ ಕುವೆಂಪು ಅವರ ಓರ್ವನಾಗಿ, ಒಬ್ಬ ಸಮಾಜ ವಿಜ್ಞಾನದ ವಿದ್ಯಾರ್ಥಿಯಾಗಿ ಅವರು ರಾಷ್ಟ್ರೀಯತೆಯ ಬಗ್ಗೆ ಕಟ್ಟಿಕೊಟ್ಟಂತಹ ಚಿತ್ರಣವನ್ನು ಅರ್ಥ ಮಾಡ್ಕೊಳ್ಳೋದು ಅತ್ಯಂತ ಪ್ರಸ್ತುತ. ಯಾಕೆ ಅಂತ ಹೇಳಿದ್ರೆ, ಸಾಹಿತ್ಯದಲ್ಲಿರುವಂತಹ ಅಥವಾ ಕುವೆಂಪು ಅವರು ಬರೆದಂತಹ ಸಾಹಿತ್ಯವನ್ನು ಆನಂತರದ ದಿನಗಳಲ್ಲಿ ಯಥಾವತ್ತಾಗಿ ಜನಸಾಮಾನ್ಯರಿಗೆ ತಲುಪಿದೆಯಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಅಲ್ಲೊಂದು ಸೆಲೆಕ್ಟಿವ್ ರೀಡಿಂಗ್ ಅಂತ ಕರಿತೀವಿ, ಆ ರೀತಿಯ ರೀಡಿಂಗಿಗೆ ಒಳಗಾಗಿದೆ ಅಂತ ಹೇಳ್ಬೋದು. ಅದು ಇವತ್ತಿಂದಂತಲ್ಲ, ಅಂದರೆ ವಚನಗಳಿಂದ ಹಿಡಿದು ಇಲ್ಲಿ ತನಕ ಎಲ್ಲ ಬರವಣಿಗೆಗಳನ್ನು ನಾವು ಒಂದು ರೀತಿ ನಾವು ಬೇಕಾದಂಗೆ ಅದನ್ನು ಬಳಸ್ಕೊಳ್ಳುವಂಥ ಹಂತಕ್ಕೆ ಹೋಗಿರೋದನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಕುವೆಂಪು ಅವ್ರನ್ನ ರಾಷ್ಟ್ರೀಯತೆಯ ಚಿಂತನೆಯಲ್ಲಿ ಎಷ್ಟು, ಅಂದರೆ ಅವರ ಚಿಂತನೆಯಲ್ಲಿ ರಾಷ್ಟ್ರೀಯತೆಯ ಅಂಶಗಳಿದಾವ ಅಂತ ಕೇಳಿದ್ರೆ ತುಂಬ ಜನರಿಗೆ ಗೊತ್ತೇ ಇಲ್ಲ. ಆ ಮಟ್ಟಿಗೆ ಅದನ್ನು ನಾವು ಮರೆಮಾಚಿಟ್ಟಂಗೆ ಕಾಣುತ್ತೆ. ಅದರ ಹಿಂದಿನ ಏನು ತರ್ಕವನ್ನು ನಾನು ಹೇಳಲಿಕ್ಕೆ ಹೋಗಲ್ಲ ಸದ್ಯಕ್ಕೆ. ಹಾಗಾದರೆ ಕುವೆಂಪು ಅವರು ಇದ್ದಂಥ ಕಾಲಘಟ್ಟ ಹೇಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. ಭಾರತ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದರೆ ಅದೇ ಸಂದರ್ಭದಲ್ಲಿ ಕರ್ನಾಟಕದ ಅಸ್ಮಿತೆಗೋಸ್ಕರ ಕೂಡ ಹೋರಾಟಗಳು ನಡೀತಾ ಇತ್ತು. ಈ ಎರಡರ ಮುಖಾಮುಖಿಯ ಸಂದರ್ಭ ಅವರು ಬದುಕಿದಂಥ ಕಾಲಘಟ್ಟ. ಅಂಥ ಸಂದರ್ಭದಲ್ಲಿ ಅವರ ನಿಲುವು ಏನಾಗಿತ್ತು ಅನ್ನೋದು ಅತ್ಯಂತ ಮುಖ್ಯ. ಮೊದಲನೇದಾಗಿ ಅವರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಆ ಎರಡೇ ಸಾಲು ಸಾಕು ಅವರ ನಿಲುವು ಏನಂತ ಹೇಳಲಿಕ್ಕೆ. ಅಂದರೆ ಭಾರತ ಮತ್ತು ಕರ್ನಾಟಕ ಅನ್ನೋದು ತದ್ವಿರುದ್ಧ ಅಲ್ಲ ಅಂತ, ಅದು ತಾಯಿ ಮಗಳ ಸಂಬಂಧ ಅಂತ ಅವ್ರು ಹೇಳ್ತಿರೋದು.
ಅಂದರೆ ತಾಯಿ ಇಲ್ಲ ಅಂತ ಹೇಳಿದ್ರೆ ಮಗಳಿಗೆ ಅಸ್ತಿತ್ವನೇ ಇಲ್ಲ ಅಂತ. ಹಾಗೆ ತಾಯಿಯ ಅಸ್ತಿತ್ವವನ್ನು ನೀವು ಗುರುತಿಸದೆ, ತಾಯಿಯ ಅಸ್ತಿತ್ವಕ್ಕೆ ನೀವು ಮಹತ್ವ ಕೊಡದೆ, ಗೌರವ ಕೊಡದೆ ಹೋದರೆ ಮಗಳ ಅಸ್ತಿತ್ವಕ್ಕೆ ಯಾವ ಬೆಲೆನೂ ಇಲ್ಲ ಅನ್ನೋ ರೀತಿಯ ಮಾತುಗಳನ್ನು ಅವರು ಸ್ಪಷ್ಟವಾಗಿ ಆ 2 ಸಾಲುಗಳಿಂದನೇ ಏನಾಗುತ್ತೆ ಶುರುವಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಅವರು ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ ಆ ರೀತಿಯ ವಿಚಾರಗಳನ್ನು ಮಂಡಿಸ್ತಾ ಹೋಗೋದು ನಾವು ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ ಅವರು ಅಂದರೆ ಬೇರೆ ಬೇರೆ ಅಂದರೆ ಅವ್ರು ಇನ್ನೇನು ಹೇಳ್ತಾರೆ ಅಂತ ಹೇಳಿದ್ರೆ, ಭಾರತದ ಅಂದರೆ ಕರ್ನಾಟಕ ಅನ್ನೋದು ಅಥವಾ ಈ ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ಸೃಷ್ಟಿ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಸಣ್ಣ ಪುಟ್ಟ ಏನಿದೆ ವ್ಯತ್ಯಾಸಗಳಿದ್ದಾವೆ. ನಮ್ಮಗಳ ನಡುವೆ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ನಾವು ಗುರುತಿಸ್ತೀವಿ. ಆದರೆ ಆ ಸಣ್ಣ ಪುಟ್ಟ ವ್ಯತ್ಯಾಸಗಳೇನಲ್ಲ ಭಾರತದ ಐಕ್ಯತೆಗೆ ಧಕ್ಕೆ ತರೋ ವಿಚಾರ ಅಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳ್ತಾರೆ. ಸಣ್ಣ ಪುಟ್ಟ ವಿವರಗಳಲ್ಲಿ ನಮ್ಮೆಲ್ಲರಿಗೂ ಒಕ್ಕರ್ಲು ಇಲ್ಲದೇ ಇದ್ದರೂ ಕೂಡ ರಾಷ್ಟ್ರಕ್ಷೇಮ ಸಾಧನೆಯ ವಿಷಯದಲ್ಲಿ ನಾವೆಲ್ಲ ಹೃದಯರೇ ಆಗಿದ್ದೇವೆ ಅಂತ ಹೇಳ್ತಾರೆ. ಅಂದರೆ ರಾಷ್ಟ್ರದ ಐಕ್ಯತೆ ಅಂತ ಬಂದಾಗ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಇದು ಯಾವುದೂ ಏನಾಗಲ್ಲ ಅಂತ ಹೇಳಿದ್ರೆ ಮುಖ್ಯ ಆಗೋದಿಲ್ಲ. ರಾಷ್ಟ್ರದ ಐಕ್ಯತೆ ಅತ್ಯಂತ ಮುಖ್ಯ ಅಂಥೇಳಿ. ಆದರೆ ನಮ್ಮ ಅಂದರೆ ಸಮಕಾಲೀನ ಸಂದರ್ಭದಲ್ಲಿ ಅಥವಾ ಆನಂತರದ ದಿನಗಳಲ್ಲಿ ಅದನ್ನು ಹೇಗೆ ತಗೊಳ್ತಾರೆ ಅಂತ ಹೇಳಿದ್ರೆ, ಉದಾಹರಣೆಗೆ ಒಂದು ಕಡೆ ಬರುತ್ತೆ, ಕನ್ನಡಕ್ಕಾಗಿ ಕೈ ಎತ್ತಿ ಅಂತೇಳಿ. ಇವ್ರು ಲಿಟ್ರಲಿ ಅದನ್ನೇ ತಗೊಂಡಿದ್ದಾರೆ. ಇವತ್ತಿನ ಸುಮಾರು ವಿಮರ್ಶಕರು, ಹೋರಾಟಗಾರಲ್ಲ ಅದನ್ನು ಲಿಟ್ರಲಿ ತಗೊಂಡಂಗೆ ಕಾಣುತ್ತೆ. ಹಾಗೆ ಕನ್ನಡಕ್ಕೆ ಕೈ ಎತ್ತೋದು ಒಂದೇ ಕಲ್ತಿರೋದು, ಅದ್ರ ಮುಂದಿನ ಸಾಲುಗಳನ್ನು ಅವರು ಮರೆತು ಬಿಡ್ತಾರೆ. ಆ ಮುಂದಿನ ಸಾಲುಗಳು ತುಂಬ ಅದ್ಭುತವಾಗಿದೆ. ಅಂದರೆ ನೀವು ಕನ್ನಡಕ್ಕೋಸ್ಕರ ಒಂದು ಅಳಿಲು ಸೇವೆ ಮಾಡಿದ್ರೂ ಕೂಡ ಅಲ್ಲೊಂದು ನಂದನವನ ಸೃಷ್ಟಿ ಆಗತ್ತೆ ಅನ್ನೋ ರೀತಿ, ಅಥವಾ ಗಿರಿಧಾಮ ಸೃಷ್ಟಿ ಆಗತ್ತೆ ಅನ್ನೋ ರೀತಿ ಹೇಳ್ತಾರೆ. ಅಂದರೆ ಕನ್ನಡಕ್ಕೆ ನೀವು ಏನು ಮಾಡಬೇಕು, ಶ್ರಮ ಹಾಕಬೇಕು, ಕನ್ನಡಕ್ಕೆ ನೀವೇನೇನು ಕೊಡಬೇಕಾಗತ್ತೆ. ಹಾಗಂತ ಹೇಳಿ ಅದು ಭಾರತಕ್ಕೆ ವಿರುದ್ಧವಾದ ಅಂತ ಹೇಳಿದ್ರೆ ಭಾರತಕ್ಕೆ ವಿರುದ್ಧವಾದ ಅಲ್ಲ ಅಂತೇಳಿ. ಹಾಗೆ ಹೇಳುವಾಗ ಸುಮಾರು ಅಂದರೆ ಅವರು ಅಂದರೆ ಅದರ ಬಗ್ಗೆ ಅವ್ರು ಹೇಳುವಂಥ ವಿಚಾರಗಳನ್ನು ನಾವು ನೋಡ್ತಾ ಹೋದರೆ, ಇನ್ನೊಂದು ಅಂದರೆ ಈ ಥರ ಮುಖಾಮುಖಿ ಮಾಡುವಂಥ ಪ್ರಕ್ರಿಯೆಯನ್ನು ಅವರು ಒಂದು ಉದಾಹರಣೆ ಕೊಡ್ತಾರೆ. ಯಾವುದನ್ನು ಕರ್ನಾಟಕ ಮೊದಲು ಅಥವಾ ಕರ್ನಾಟಕವೋ ಪ್ರಾದೇಶಿಕವೋ ಅಥವಾ ರಾಷ್ಟ್ರೀಯತೆಯೋ ಅಂತ ಪ್ರಶ್ನೆ ಬಂದಾಗ ಆ ರೀತಿಯ ಪ್ರಶ್ನೆ ಎಷ್ಟು ಎಷ್ಟು ಬಾಲಿಶವಾದ್ದು ಅನ್ನೋದನ್ನು ಅವ್ರು ಹೇಳ್ತಾರೆ. ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಯಾರ್ದಾರು ಅಂದರೆ ಎಲ್ಲಾದರೂ ಹೋದಾಗ ನಿಮ್ಗೆ ಕೇಳ್ತಾರೆ, ಅಪ್ಪ ಇಷ್ಟನೋ ಅಮ್ಮ ಇಷ್ಟನೋ, ನೀನು ಅಪ್ಪನ ಮಗನೋ ಅಮ್ಮನ ಮಗನೋ ಅಂತ ಕೇಳ್ತಾರೆ. ನೀವು ಸಡನ್ನಾಗಿ ಅಪ್ಪನ ಮಗ ಅಂತ ಹೇಳ್ಬಿಡ್ತೀರಾ, ಗಹಗಹಿಸಿ ನಗ್ತಾರೆ, ಕೇಕೆ ಹೊಡಿತಾರೆ. ಆಮೇಲೆ ನೀವೇನು ಹೇಳ್ತೀರಾ, ಇಲ್ಲ ಅಮ್ಮನ ಮಗ ಅಂತ ಹೇಳ್ತೀರಾ, ಅವಾಗಲೂ ನಗ್ತಾರೆ. ಅದನ್ನು ಅವರು ಹೇಗೆ ಬಿಡಿಸಿ ಹೇಳ್ತಾರೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ನಿಮ್ಮನ್ನು ಏನು ಕರ್ನಾಟಕದವನ್ನೋ ಭಾರತ ಮೊದಲು ನೀನು ಕನ್ನಡಿಗನೋ ಭಾರತೀಯನೋ ಅನ್ನೋ ಪ್ರಶ್ನೆಗಳನ್ನು ಕೇಳೋರಿದಾರಲ್ಲ, ಅದರಲ್ಲೊಂದು ಕುತಂತ್ರ ಇದೆ ಅಂತ ಅವ್ರು ಹೇಳ್ತಿರೋದು. ಆ ರೀತಿ ಕುತಂತ್ರಕ್ಕೆ ನೀವು ಬಲಿಯಾಗಬೇಡಿ. ಕುತಂತ್ರಕ್ಕೆ ಬಲಿಯಾಗಿ ನೀವು ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಏನಾಗತ್ತೆ ಅಂತ ಹೇಳಿದ್ರೆ ನೀವು ಸಿಕ್ಕಾಕೊಬಿಡ್ತೀರ. ಅವಾಗ ನೀವೇನು ಅಂದರೆ ಅಪ್ಪ ಮೊದಲು ಅಮ್ಮ ಮೊದಲು ಅಥವಾ ಅಪ್ಪನ ಮಗನೋ ಅಮ್ಮನ ಮಗನೋ ಅನ್ನೋ ಪ್ರಶ್ನೆನೇ ಇನ್ವ್ಯಾಲಿಡ್. ಅದು ನಿಮ್ಮಲ್ಲಿ ಒಂದು ಒಡಕನ್ನು ಹುಟ್ಟಾಕುವಂಥ ಒಂದು ತಂತ್ರ ಕಾಣುತ್ತೆ ಅಂತ ಹೇಳಿ ಅವರು ಅದೊಂದು ಎಕ್ಸಾಂಪಲ್ ಕೊಟ್ಟು ಅದನ್ನು ವಿವರಣೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನೀವು ಭಾರತೀಯತೆಯನ್ನು ಕರ್ನಾಟಕತ್ವಕ್ಕೆ ಮುಖಾಮುಖಿ ಮಾಡುವಂತಹ ಏನು ಅಂಶ ಇದೆಯಲ್ಲ, ಅದು ಅತ್ಯಂತ ಬಾಲಿಶವಾಗುತ್ತೆ. ಅದು ಮುಖಾಮುಖಿ ಮಾಡುವಂಥ ಸಂದರ್ಭವಿಲ್ಲ. ಯಾಕಂದರೆ 95% ಅವರೇ ಹೇಳ್ತಾರೆ, ಅಂದರೆ 95% ನಮ್ಮಲ್ಲಿ ಆ ವೇದ, ಉಪನಿಷತ್ತು ಮತ್ತು ಏನು ಷಡ್ ದರ್ಶನಗಳ ಒಂದು ಸಾರಸತ್ವಗಳನ್ನು ಎಲ್ಲ ಸಂಸ್ಕೃತಿಗಳು, ಎಲ್ಲ ನೀವು ಈಗೇನು ಭಾಷೆ ಆಧಾರದ ಮೇಲೆ ಎಲ್ಲ ಪ್ರದೇಶಗಳನ್ನು ಮಾಡ್ಕೊಂಡಿದ್ರಲ್ಲ, ಆ ಎಲ್ಲ ರಾಜ್ಯಗಳು, ಎಲ್ಲ ಸಂಸ್ಕೃತಿಗಳು ಅದನ್ನು ಶೇರ್ ಮಾಡ್ಕೊಂಡಿದ್ದಾವೆ. ಹಾಗಾಗಿ ಅದೇ ಭಾರತವನ್ನು ಶತಮಾನಗಳಿಂದ ಉಳಿಸ್ಕೊಂಬಂದಿರೋದು ಅಂತೇಳಿ. ನಾವಿವತ್ತು ಏನಾಗಿದ್ದೀವಿ ಅಂತ ಹೇಳಿದ್ರೆ ಅದನ್ನು ಮರಿತಾ ಇದ್ದೀವಿ, ಇದನ್ನು ಟೀಕೆ ಮಾಡ್ತಾ ಕುತ್ಕೊಂಡಿದ್ದೀವಿ ಅಂತೇಳಿ. ಹಾಗಾಗಿ ಅದರಲ್ಲಿರುವಂಥದ್ದನ್ನು ನಾವು ಬಳಸ್ಕೊಳ್ತಾ ಹೋದರೆ ಏನಾಗತ್ತೆ ಅಂತ ಹೇಳಿದ್ರೆ ಭಾರತೀಯತೆ, ಭಾರತದ ರಾಷ್ಟ್ರದ ಐಕ್ಯತೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಭಾರತೀಯ ಪರಂಪರೆಯಲ್ಲಿ ನಿಜವಾದ ಐಕ್ಯತೆಯನ್ನು ನಾವು ಕಾಣ್ಬೋದು ಅನ್ನೋದು ಅವರ ನಿಲುವಾಗಿದೆ. ಮುಂದಿನ ಚರ್ಚೆಯಲ್ಲಿ ಅದನ್ನು ಕೆಲವು ಅಂಶಗಳು ನೋಡೋಣ. ಪ್ರವೀಣ್ ಅವರು ಬೈನರಿಯ ಬಗ್ಗೆ ಹೇಳಿದರು. ಅಂದರೆ ಯಾವುದೇ 2 ವಿಚಾರಗಳನ್ನು ಇಟ್ಟುಕೊಂಡು ನಿಮಗೆ ಇದು ಮುಖ್ಯನಾ ಅದು ಮುಖ್ಯನಾ, ಇದು ಇಷ್ಟನಾ ಅದು ಇಷ್ಟನಾ ಅಂತ ಹೇಳಿ ನಮ್ಮನ್ನು ಒಂದು ಆಯ್ಕೆ ಮಾಡುವ ಹಾಗೆ ಆ ಒಂದು ಅನಿವಾರ್ಯತೆಗೆ ತಳ್ಳುವುದನ್ನು ನಾವು ಬೈನರಿ ಅನ್ನೋ ರೀತಿಯಲ್ಲಿ ನಾವು ಹೇಳ್ತೇವೆ. ಅದು ಇವತ್ತಿನ ದಿನಗಳಲ್ಲಿ ಅದು ತುಂಬ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಅಂತ. ಆಮೇಲೆ ಸೆಲೆಕ್ಟಿವ್ ರೀಡಿಂಗ್, ಈಗ 100 ದೇವರುಗಳನ್ನೆಲ್ಲ ನೂಕಾಚೆ ದೂರ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸ್ಬಿಡೋದು. ಭಾರತಾಂಬೆ ನಮಗೆ ಮಾತೆ ಅಂತ ಹೇಳುವ ಮುಂದಿನ ಸಾಲುಗಳನ್ನು ನಾವು ಮರೆತು ಬಿಡೋದು. ಈ ರೀತಿಯ ಸೆಲೆಕ್ಟಿವ್ ರೀಡಿಂಗ್ ಅಥವಾ ಚೆರಿ ಪಿಕ್ಕಿಂಗ್ ಅನ್ನು ಕೂಡ ಅವರು ಬಹಳ ಸಾಂಕೇತಿಕವಾಗಿ ಅದನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ನನಗೆ ಇಲ್ಲಿ ಒಂದು ಜನಸಾಮಾನ್ಯರ ಪ್ರಶ್ನೆ ಏನಂದರೆ, ನಮ್ಮಲ್ಲಿ ರಾಷ್ಟ್ರೀಯತೆಯನ್ನು ಪ್ರತಿಪಾದನೆ ಮಾಡುವಂತಹ ಲೇಖಕರು ಅಥವಾ ಭಾಷಣಕಾರರು ಅಥವಾ ಒಟ್ಟು ಕಲಾವಿದರು, ಸೃಷ್ಟಿಶೀಲ ವ್ಯಕ್ತಿಗಳು
ಅವರ ಕೃತಿಗಳಲ್ಲಿ ನಾವು ತುಂಬ ಪ್ರಾದೇಶಿಕವಾದ ಅಂಶಗಳನ್ನು ನೋಡ್ತೇವೆ. ಈಗ ಉದಾಹರಣೆಗೆ ಕುವೆಂಪು ಅವರ 2 ಮಹಾಕಾದಂಬರಿಗಳು, 2 ಕಾದಂಬರಿಗಳಲ್ಲೂ ಕೂಡ ಮುಖ್ಯ ವಸ್ತು ಯಾವುದು ಅಂತ ಹೇಳಿದ್ರೆ ಅರಣ್ಯ ಅಥವಾ ಮಲೆನಾಡು ಅಥವಾ ಒಟ್ಟು ಕರ್ನಾಟಕದ ಬಹಳ ಮುಖ್ಯವಾದ ಸಮೃದ್ಧವಾದ ಹಸಿರಿರುವಂತಹ ನೆಲ. ಇಲ್ಲಿಯ ಕಥೆಯನ್ನು ಹೇಳ್ತಾ ಅವರು ಒಂದು ರೀತಿಯಲ್ಲಿ ಪ್ರಾದೇಶಿಕತೆಯನ್ನು ಬಹಳ ಮುನ್ನೆಲೆಗೆ ತರ್ತಾ ಇದ್ದಾರೆ ಅಂತ ಅನ್ಸೋದಿಲ್ವ? ಅಥವಾ ಇದರ ಒಳಗೇನೆ ರಾಷ್ಟ್ರೀಯತೆಯ ಅಂಶಗಳು ಇದಾವ? ಇದ್ರೆ ಯಾವ ರೀತಿ ಇದ್ದಾವೆ? ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆಯ ಈ ಅಭಿನ್ನತೆ ಅವರ ಕೃತಿಗಳಲ್ಲಿ ಕಾಣಿಸ್ತಾ ಇದೆಯಾ, ಪ್ರತಿಫಲನ ಆಗ್ತಾ ಇದೆಯಾ? ಇದರ ಬಗ್ಗೆ ಆ ಕೃತಿಗಳ ಹಿನ್ನೆಲೆಯಲ್ಲಿ ನೀವು ಏನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಕುವೆಂಪು ಅವರ ಕಾಲಘಟ್ಟವನ್ನು ನೋಡಿದಾಗ, ಸ್ಪೆಷಲಿ ಅವರ ಕಾದಂಬರಿಗಳನ್ನು ನೋಡಿದಾಗ, ಅವರು ಆ ಕಾಲಘಟ್ಟಕ್ಕೆ, ಅಂದರೆ ಈಗ ಪ್ರವೀಣ್ ಅವರು ಹೇಳಿದ ಹಾಗೆ ಆವಾಗ ಈ ಭಾರತವನ್ನು ಒಗ್ಗೂಡಿಸುವ ಒಂದು ಕೆಲಸ ಇತ್ತು, ಸ್ವತಂತ್ರ ಬಂದಿತ್ತು ಆವಾಗ. ಮತ್ತು ಕನ್ನಡಕ್ಕೆ ಒಂದು ಹೊಸ ಅಸ್ಮಿತೆ ಆಲ್ರೆಡಿ 19ನೇ ಶತಮಾನದ ಕೊನೆ ಭಾಗದಲ್ಲಿ ಕಲೋನಿಯಲ್ ಆಡಳಿತ ಇನ್ನೂ ಇರಬೇಕಾದ್ರೇ ಈ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ಒಂದು ರೀತಿಯ ಏನು ನಾವು ಭಾಳ ಹಳಬರು, ನಾವು ಅಂದರೆ ನಮ್ಮಲ್ಲಿ ಬಹಳ ಒಳ್ಳೆ ಸಾಹಿತ್ಯ ಇದೆ ಅನ್ನುವ ಒಂದು ಪರಿಕಲ್ಪನೆ ಕಲೋನಿಯಲ್ ಯಾರು ಇಲ್ಲಿ ಬಂದಿದ್ರಲ್ಲ, ಮಿಷನರೀಸು ಮತ್ತು ಬೇರೆ ಬೇರೆ ವಿದ್ವಾಂಸರು ಬಂದಿದ್ರಲ್ಲ, ಅವ್ರು ಆಗಲೇ ಆ ಚರ್ಚೆಯನ್ನು ಶುರು ಮಾಡಿದರು. ಸೊ ಅದು ಮುನ್ನೆಲೆಗೆ ಬಂದಿದ್ದು, ಅಂದರೆ ಅದು ಜಾಸ್ತಿ ಇದು ಆಗಿದ್ದು 1956 ಇದು ಲಿಂಗ್ವಿಸ್ಟಿಕ್ ಡಿವಿಷನ್ ಆದಾಗ. ಸೊ ಆ ಕಾಲಘಟ್ಟದಲ್ಲಿ ಕುವೆಂಪು ಅವರು ಐ ಥಿಂಕ್ ಅವರು ಬೇರೆ ಬೇರೆ ಪ್ರಶ್ನೆಗಳನ್ನು ಎನ್ಕೌಂಟರ್ ಮಾಡಿದ್ರು ಅನಿಸುತ್ತೆ. ಒಂದು ಕಡೆ ಈ ಸ್ವತಂತ್ರ ಬಂದಿದೆ, ಯುರೋಪಿಯನ್ ಅಥವಾ ಕಲೋನಿಯಲ್ ಮೌಲ್ಯಗಳೇನಿದೆ, ಕಲೋನಿಯಲ್ ಆಡಳಿತದ ಸಮಸ್ಯೆಗಳೇನಿದೆ ಅದನ್ನು ವಿರೋಧ ಮಾಡೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಈ ನ್ಯಾಷನಲಿಸಮ್, ನೀವು ಹೇಳಿದ್ರಲ್ಲ ನ್ಯಾಷನಲಿಸಮ್ ಅಂತಲೇ ಕರಿತೀನಿ, ರಾಷ್ಟ್ರೀಯತೆ ಅಂತ ನಾನು ಕರೆಯಲ್ಲ. ಯಾಕಂದರೆ ನ್ಯಾಷನಲಿಸಮ್ಗೆ ಒಂದು ಬ್ಯಾಗೇಜ್ ಇದೆ. ಆ ನ್ಯಾಷನಲಿಸಮ್ ಒಂದು ಸಂಸ್ಕೃತಿಯ ಒಂದು ಇದರಿಂದ ಏನೋ ಹೇಳ್ತಾರೆ, ಒಂದು ಕಾಂಟೆಕ್ಸ್ಟಿಂದ ಬಂದಿರುವಂಥದ್ದು. ನಾವು ಬಹುಶಃ ರಾಷ್ಟ್ರೀಯತೆಯನ್ನು ಬೇರೆ ರೀತಿ ಇಲ್ಲಿ ಭಾರತದಲ್ಲಿ ನಾವು ಅಂದರೆ ನ್ಯಾಷನಲಿಸಮ್ಗೆ ಟ್ರಾನ್ಸ್ಲೇಷನ್ ರಾಷ್ಟ್ರೀಯತೆ ಅಂತ ಮಾಡಿದ್ರೂ ಕೂಡ ನಾವು ರಾಷ್ಟ್ರೀಯತೆಯನ್ನು ಅರ್ಥ ಮಾಡ್ಕೊಳ್ಳೋದು ಬೇರೆ ರೀತಿಯದ್ದಾಗಿದೆ. ಬಹುಶಃ ಕುವೆಂಪು ಅವರು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ ಅಂತ ನನಗನ್ಸುತ್ತೆ. ಸೊ ಒಂದು ಕಡೆ ಯುರೋಪಿಯನ್ ಇರೋದು ಅಥವಾ ಕಲೋನಿಯಲ್ ಇರೋದನ್ನು ರಿಜೆಕ್ಟ್ ಮಾಡೋದು, ಇನ್ನೊಂದು ಕಡೆ ನಮ್ಮದೇನು ಅಂತ ಹೇಳೋದು. ಈ ಒಂದು ಏನಿದೆ ಈ ಒಂದು ಸ್ಟ್ರಗಲಲ್ಲಿ ಬಹಳಷ್ಟು ಜನ, ಕುವೆಂಪು ಅವ್ರು ಹಿಡ್ಕೊಂಡು ಬಹಳಷ್ಟು ಜನ, ಮಾಸ್ತಿಯವ್ರು ಇರ್ಬೋದು, ಕುವೆಂಪು ಅವ್ರು ಇರ್ಬೋದು, ಇವರು ಇದನ್ನು ಪ್ರಯತ್ನ ಮಾಡ್ತಾಯಿದ್ರು ಅಂತ ನನಗನ್ಸುತ್ತೆ. ಈಗ ನಾವು ಉದಾಹರಣೆ ಕಾನೂರು ಸುಬ್ಬಮ್ಮ ಹೆಗಡತಿನ ನೋಡಿದ್ರೆ, ಕಾನೂರು ಸುಬ್ಬಮ್ಮ ಹೆಗಡತಿನಲ್ಲಿ ಮುಖ್ಯವಾಗಿ ಪ್ರಾಜೆಕ್ಟ್ ಆಗುವಂತಹ ಇದು ಏನು ಪಾತ್ರ ಹೂವಯ್ಯ. ಅಲ್ಲಿ ಒಂದು ಕಡೆ ಕಾನೂರು ಸುಬ್ಬಮ್ಮ ಹೆಗಡತಿ ಕಾದಂಬರಿನಲ್ಲಿ ಒಂದು ಕಡೆ ಕಾನೂರು ಹೆಂಗಿತ್ತು, ಆ ಅರಣ್ಯ, ಆ ಚಿತ್ರಣ, ಸುಂದರವಾದ ಪರಿಸರದ ಚಿತ್ರಣ, ಇವೆಲ್ಲ ಅಲ್ಲಿ ಪಾತ್ರಗಳು ತಾವೇ ಹೇಗೆ ಅರಳ್ತವೆ ಅದನ್ನು ನೋಡ್ಬೋದು. ಅದ್ರ ಜೊತೆಗೆ ಅದ್ರ ಮೇಲೆ ಹೂವಯ್ಯನ ಕಮೆಂಟ್ರಿಯನ್ನು ಕೂಡ ನೋಡ್ಬೋದು. ಅಂದರೆ ಈ ಎರಡು ಜಗತ್ತಿನ ಒಂದು ಅನುಭವ ಜಗತ್ತು ತೋರಿಸ್ತಾ ಹೋಗ್ತಾರೆ, ಇನ್ನೊಂದು ಕಡೆ ಹೂವಯ್ಯನ ಕಮೆಂಟ್ರಿ ಹೇಳ್ತಾರೆ. ಈ ಹೂವಯ್ಯನ ಕಮೆಂಟ್ರಿಯನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗಮನಿಸಿದ್ರೆ ಅದರಲ್ಲಿ ನಾವು ಈ ನ್ಯಾಷನಲಿಸಮ್, ಅಂದರೆ ಅಲ್ಲಿವರೆಗೂ ಬಹುಶಃ ಕಲೋನಿಯಲಿಸಮ್ ಬಂದಾದ ಮೇಲೆ ನಮಗೆ ಈ ನ್ಯಾಷನಲಿಸಮ್ ಪರಿಚಯ ಆಗಿದ್ದು ಭಾರತೀಯರಿಗೆ. ಅಲ್ಲಿವರೆಗೂ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಸಣ್ಣ ಸಣ್ಣ ಪುಟ್ಟ ಪ್ರಿನ್ಸ್ಲಿ ಸ್ಟೇಟ್ಗಳಲ್ಲಿ ನಾವು ಇದ್ವಿ. ಅದು ಸಮಸ್ಯಾತ್ಮಕವಾಗಿತ್ತು ಅಂತ ಕಲೋನಿಯಲ್ ಹಿಸ್ಟ್ರಿ ಬಿಂಬಿಸುತ್ತೆ. ಆದರೆ ನನಗೆ ಹಾಗೆ ಅನಿಸಲ್ಲ. ನಾವು ಒಂದು ರೀತಿಯ ಜಗತ್ತನ್ನು ಕಟ್ಕೊಂಡಿದ್ವಿ. ಸೊ ಈ ನ್ಯಾಷನಲಿಸಮ್ ಮತ್ತು ಅಂದರೆ ರಾಷ್ಟ್ರೀಯ ಪ್ರಜ್ಞೆ ಅಂತ ನಾವು ಏನು ಹೇಳ್ತೀವಲ್ಲ, ನ್ಯಾಷನಲ್ ಕಾನ್ಷಿಯಸ್ನೆಸ್ ಅಂತ ಏನು ಹೇಳ್ತೀವಲ್ಲ, ಅದು ಮತ್ತು ಸಂಸ್ಕೃತಿಯ ಕಾನ್ಷಿಯಸ್ನೆಸ್, ಇವೆರಡರ ಮಧ್ಯದ ಸ್ಟ್ರಗಲನ್ನು ಅವರು ತಮ್ಮ ಕಾದಂಬರಿಗಳಲ್ಲಿ ತೋರಿಸ್ತಾರೆ ಅಂತ ನನಗನ್ಸುತ್ತೆ. ಆದರೆ ಏನಾಗಿದೆ ಅಂತಂದರೆ, ನೀವಿಬ್ಬರು ಹೇಳಿದ ಹಾಗೆ ಈ ರಾಷ್ಟ್ರೀಯತೆ ಬಗ್ಗೆ ಅವರಿಗಿದ್ದ ಪ್ರೇಮ, ಭಾರತಾಂಬೆಯ ಬಗ್ಗೆ ಇದ್ದ ಪ್ರೇಮ, ಕನ್ನಡತನದ ಬಗ್ಗೆ ಇರುವ ಪ್ರೇಮ, ಅದನ್ನು ವೈರುಧ್ಯವಾಗಿ ತೋರಿಸೋ ಪ್ರಯತ್ನ ನಡೆದಿದೆ. ಮತ್ತು ಅಂದರೆ ಇತ್ತೀಚಿನ, ಅಂದರೆ 1960 ಆದಮೇಲೆ ಬಂದಂತಹ ನವೋದಯ ಅಲ್ಲ, ನವ್ಯ ಇದರಲ್ಲಿ
ಇವೆರಡೂ ಒಂದಕ್ಕೊಂದು ವೈರುಧ್ಯ ಅಂತ ತೋರಿಸೋ ಪ್ರಯತ್ನ ನಡೆದಿದೆ. ಮತ್ತು ಈ ಕುವೆಂಪು ಅವರು ಯಾವ ಒಂದು ರಾಷ್ಟ್ರ ಪ್ರೇಮವನ್ನು ತೋರಿಸ್ತಾರೆ ಅಂದರೆ, ನನಗನ್ಸುತ್ತೆ ಅದು ಸಂಸ್ಕೃತಿಯ ಬಗ್ಗೆ ಅವರಿಗಿದ್ದ ಪ್ರೇಮವನ್ನು ತೋರಿಸ್ತಾರೆ. ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಅದನ್ನು ಮುಚ್ಚಲಾಗುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಮತ್ತು ಇದ್ರ ಜೊತೆಗೆ ಈ ರಿಫಾರ್ಮಿಸ್ಟ್ ಇದು ಏನಿದೆ, ಟೆಂಡೆನ್ಸೀಸ್ ಏನಿದೆ, ನಾವು ಅದನ್ನು ಅನಂತಮೂರ್ತಿಯವರ ಭಾರತೀಪುರದಲ್ಲೂ ನೋಡ್ಬೋದು. ಹೂವಯ್ಯನ ಒಂದು ರೀತಿಯ ಇದು, ಮತ್ತು ಭೈರಪ್ಪನವರ ಕಾದಂಬರಿಗಳು, ದಾಟು ಇತ್ಯಾದಿ ಕಾದಂಬರಿಗಳಲ್ಲೂ ಕೂಡ ನಾವು ಅದನ್ನು ನೋಡ್ಬೋದಾಗಿದೆ. ಸೊ ಇದು ಬಹುಶಃ ನಿಮ್ಮ ಪ್ರಶ್ನೆಗೆ ಒಂದು ರೀತಿಯ ಹೌದು, ಒಂದು ರೀತಿಯ ಉತ್ತರ. ಅದರ ಇನ್ನೊಂದು ಆಯಾಮವನ್ನು ನಾನು ಪ್ರವೀಣ್ ಅವರ ಮೂಲಕ ಮುಂದುವರಿಸ್ತೇನೆ. ಅಂದರೆ ನಾನು ಒಂದು ಉದಾಹರಣೆ ತಗೊಳ್ಳೋದಾದರೆ, ಅನಂತಮೂರ್ತಿಯವರ ಒಂದು ಮಾತು. ಅವರು ಒಂದು ಕಡೆ ಹೇಳ್ತಾರೆ, ನನ್ನ ಒಂದು ಘಟಶ್ರಾದ್ದ ಕಥೆಯನ್ನು ಯಾವುದೋ ಒಂದು ಇಸ್ರೇಲ್ನ ಯಾವುದೋ ಒಂದು ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತಾಯಿದ್ರು. ಅಂದರೆ ಸಂಸ್ಕೃತಿಗಳು ಸಂಪೂರ್ಣವಾದ ಭಿನ್ನ ರೀತಿಯಲ್ಲಿ ಇರುವಂಥದ್ದು. ಅಲ್ಲಿ ಪಾಠ ಮಾಡ್ತಾ ಇರಬೇಕಾದ್ರೆ ಆ ಪಾಠವನ್ನು ಕೇಳ್ತಾ ಇದ್ದ ಒಬ್ಬಳು ಹುಡುಗಿ ಕಣ್ಣೀರು ಹಾಕ್ಬಿಟ್ಲು ಅಂತ. ಅಂದರೆ ಅವಳಿಗೆ ಅದು ಕನೆಕ್ಟ್ ಆಯಿತು ಅಂತ. ಅಂದರೆ ಇಲ್ಲಿಯ ಒಂದು ಯಾವುದೋ ಒಂದು ಪ್ರಾದೇಶಿಕವಾದ ಒಂದು ಸಂಸ್ಕೃತಿಯ ವಿಚಾರ, ಆಚರಣೆಗಳ ಅಥವಾ ಕಟ್ಟುಪಾಡುಗಳ ವಿಚಾರ ಯಾವುದೋ ಸಾವಿರಾರು ಮೈಲಿ ದೂರದಲ್ಲಿರುವಂತಹ ಒಬ್ಬ ಹೆಣ್ಣು ಮಗಳಿಗೆ ಅಥವಾ ಯಾವುದೋ ಒಂದು ವ್ಯಕ್ತಿಗೆ ಅದು ಕನೆಕ್ಟ್ ಆಯಿತು ಅಂತ ಹೇಳಿದ್ರೆ, ಅದು ಕೇವಲ ಪ್ರಾದೇಶಿಕವಾಗಿ ಉಳಿಯೋದಿಲ್ಲ, ಅದು ಇಲ್ಲಿಂದ ಅಲ್ಲಿಗೆ ಅದು ವಿಶ್ವಾತ್ಮಕವಾಗಿ ಬೆಳೆದಿದೆ ಅನ್ನೋ ರೀತಿಯಲ್ಲಿ ಅನಂತಮೂರ್ತಿ ಒಂದು ಕಡೆ ಮಾತಾಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಈಗ ನಾವು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅಥವಾ ಮಲೆಗಳಲ್ಲಿ ಮದುಮಗಳು ಇತ್ಯಾದಿ ಕಾದಂಬರಿಗಳ ಒಳಗೆ ನಾವು ಇಡೀ ಭಾರತವನ್ನು ನೋಡೋದಿಲ್ಲ. ನಾವು ಒಂದು ಹಳ್ಳಿ ಅಥವಾ ಒಂದು ಮಲೆನಾಡಿನ ಒಂದು ಪ್ರಾಂತ್ಯವನ್ನು ಮಾತ್ರ ನೋಡ್ತೇವೆ. ಅಲ್ಲಿಯ ಕಥೆಯನ್ನು ಹೇಳ್ತಾ ಅವರು ರಾಷ್ಟ್ರೀಯವಾದ ಅಂಶಗಳನ್ನು ಅಲ್ಲಿ ಪ್ರತಿಬಿಂಬಿಸಿದಾರಾ? ಅಂದರೆ ರಾಷ್ಟ್ರೀಯವಾದ ಅಂತ ಹೇಳಿದ ಕೂಡಲೇ ಬರೀ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಕಥೆಯನ್ನೇ ಹೇಳಬೇಕು ಅಂತ ಇದೆಯಾ, ಅಥವಾ ಯಾವುದೋ ಒಂದು ಸಣ್ಣ ಹಳ್ಳಿಯ ಕಥೆಯನ್ನು ಹೇಳ್ತಾ ನಾವು ಇಡೀ ದೇಶಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಅಲ್ಲಿ ತರಬಹುದಾ ಅನ್ನೋದು. ಕಾನೂರು ಒಂದು ಮೈಕ್ರೋಕಾಸಮ್ ಆಫ್ ಇಂಡಿಯಾ ಅಂತ ನೋಡಿದ್ರೆ ಬಹುಶಃ ಅವರು ಕಾನೂರಿನ ಮೂಲಕ ಇಡೀ ಭಾರತದ ಇದನ್ನ ಹೇಳ್ತಿದ್ದಾರೆ ಅಂತ ಹೇಳಬಹುದು. ಹೌದು. ಸೊ ಅದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆ ನಿಮ್ಮಲ್ಲೇ ಕೇಳಿಬಿಡ್ತೇನೆ. ರಾಷ್ಟ್ರೀಯವಾಗಿರುವಂತಹ ಯಾವ ಅಂಶಗಳನ್ನ ನೀವು ಈ ಕಾದಂಬರಿಗಳಲ್ಲಿ ನೋಡ್ಬೋದು? ಏನಾದರೂ ಪಟ್ಟಿ ಮಾಡಲಿಕ್ಕೆ ಆಗುತ್ತಾ? ಪಟ್ಟಿ ಮಾಡೋದಕ್ಕಿಂತ ನಾನು ಅದನ್ನು ಸಮಗ್ರವಾಗಿ ನೋಡೋದಾದರೆ, ಎರಡೂ ಕಾದಂಬರಿಗಳನ್ನು ಇಟ್ಕೊಂಡು ನೋಡೋದಾದರೆ, ನನ್ನ ಬ್ರೀಫ್ ಆಗಿರೋ ಉತ್ತರ ಏನು ಅಂತಂದರೆ, ಅವರು ಕಾನೂರಿನ ಒಂದು ಕಮ್ಯುನಿಟಿ ಏನು ಇದೆ, ಅವರು ಅದನ್ನು ಏನು ನೋಡಿದ್ದಾರೆ, ಆ ಅನುಭವಗಳನ್ನು ಹೇಗಿದೆಯೋ ಹಾಗೆ ಅದನ್ನು, ಅಂದರೆ ಒಂದು ಅವರಿಗಿದ್ದ ಸಂಸ್ಕೃತಿಯ ಬಗ್ಗೆ ಇರುವ ಹೆಮ್ಮೆ, ಭಾರತೀಯ ಸಂಸ್ಕೃತಿ ಬಗ್ಗೆ ಇರುವ, ನಾನು ಬೇಕು ಅಂತ ಭಾರತೀಯ ಸಂಸ್ಕೃತಿ ಅಂತ ಹೇಳ್ತಿದ್ದೀನಿ, ಬಹುಶಃ ಅದೇ ರಾಷ್ಟ್ರೀಯವಾದ ಕುವೆಂಪು ಅವ್ರಿಗೆ ಅಂತ ನನಗನ್ಸುತ್ತೆ. ಸೊ ಆ ಒಂದು ಚಿತ್ರಣವನ್ನು ಅವರು ತುಂಬ ಚೆನ್ನಾಗಿ, ತುಂಬ ಸುಂದರವಾಗಿ ಕಟ್ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ ಎರಡೂ ಕಾದಂಬರಿಗಳಲ್ಲಿ. ಹೌದು, ನೀವು ಹೇಳಿದ ಆ ಮಾತು, ಯಾಕಂದರೆ ಭಾರತೀಯ ಸಂಸ್ಕೃತಿಯೇ ಭಾರತೀಯತೆ ಅಥವಾ ನ್ಯಾಷನಲಿಸಮ್ ಅಂತ ಹೇಳುವಂಥ ಮಾತುಗಳಿಗೆ ಅವರು ಹೇಳ್ತಾರೆ, ರಾಜ್ಯಗಳಲ್ಲಿ ಖಂಡವಾಗಿ ಹಂಚಿ ಹೋಗಿದ್ದಾಗಲೂ ಕೂಡ ಎಲ್ಲವನ್ನೂ ಒಟ್ಟಾಗಿ ಇಟ್ಟಿರುವಂತಹ ಶಕ್ತಿ ಯಾವುದು ಅಂತ ಹೇಳಿದರೆ ಅಧ್ಯಾತ್ಮ ಶಕ್ತಿ. ಅದೇ ಭಾರತಿ, ಆ ಶಕ್ತಿಯೇ ಭಾರತಿ, ಪೂರ್ಣತ್ವದ ಕಡೆಗೆ ಸಾಗುತ್ತಿರುವ ಜನರೇ ಭಾರತೀಯರು ಅನ್ನುವ ಮಾತುಗಳನ್ನ ಕುವೆಂಪು ಅವರ ಉಲ್ಲೇಖ ಅದನ್ನು ನಾವು ನೋಡ್ತೇವೆ. ನಾನು ಪ್ರವೀಣ್ ಅವರಿಗೆ ಈ ಪ್ರಶ್ನೆಯನ್ನು ಮತ್ತೆ ಅದರ ಇನ್ನೊಂದು ಆಯಾಮವನ್ನು ಮುಂದುವರಿಸೋದಾದರೆ, ಇವತ್ತು ನಾವು ಏನು ರಾಷ್ಟ್ರೀಯತೆಯ ಚರ್ಚೆಯನ್ನು ಮಾಡ್ತಾ ಇದ್ದೇವೆ, ಇದು ಎಲ್ಲಿ ದಾರಿ ತಪ್ಪಿತು? ಈಗ ನೀವು ಹೇಳಿದ್ರಿ ಕುವೆಂಪು ಅವರು ಅನೇಕ ವಿಚಾರಗಳನ್ನು ಬರೆದಿದ್ದಾರೆ, ಆದರೆ ಅದನ್ನು ನಾವು ಸೆಲೆಕ್ಟಿವ್ ಆಗಿ ನಾವು ಓದುವಂಥ ಕೆಲಸವನ್ನು ಮಾಡಿದ್ವಿ. ಕುವೆಂಪು ಅವರು ಯಾವತ್ತೂ ಹೇಳಿಲ್ಲ ಇಷ್ಟು ಜನ ಮಾತ್ರ ಓದಬೇಕು, ಮಿಕ್ಕವರು ಇದನ್ನು ಓದಬಾರ್ದು ಅಂತ ಹೇಳಿಲ್ಲ, ಅಥವಾ ಸಮಗ್ರವಾಗಿ ಓದಬೇಡಿ ಅಂತಲೂ ಹೇಳಿಲ್ಲ. ಇನ್ಫ್ಯಾಕ್ಟ್ ಅವರು ಸಮಗ್ರವಾಗಿ ಒಬ್ಬ ಮನುಷ್ಯನ ಅರ್ಥ ಮಾಡ್ಕೊಳ್ಬೇಕು ಅಂತ ಪದೇ ಹೇಳಿದ್ದಾರೆ. ಹಾಗಿರುವಾಗ ಅವರು ಬರೆದ ಕಾಲಘಟ್ಟದಿಂದ ಇವತ್ತಿನವರೆಗೆ ಒಟ್ಟು 100 ವರ್ಷಗಳು ಅಂತ ಅಂದ್ಕೊಳ್ಳೋಣ. ಅವರು ಕೇವಲ ಒಬ್ಬ ಹದಿಹರೆಯದ ಹುಡುಗನಾಗಿದ್ದಾಗಲೇ ಕಥೆಗಳನ್ನು ಬರೀಲಿಕ್ಕೆ ಶುರು ಮಾಡಿದರು. ಜೈ ಭಾರತ ಜನನಿಯ ತನುಜಾತೆ ಬರೆದಿದ್ದಂದು ತುಂಬ ಯುವಕನಾಗಿದ್ದ ಸಂದರ್ಭದಲ್ಲೇ. ಆವಾಗ ಇನ್ನೂ ಸ್ವಾತಂತ್ರ್ಯ ಕೂಡ ಬಂದಿರಲಿಲ್ಲ. ಅಂದರೆ ಸ್ವಾತಂತ್ರ್ಯ ಬಂದಿರಲಿಲ್ಲ ಮತ್ತು ಭಾರತವನ್ನು ಭಾಷಾವಾರು ವಿಂಗಡಣೆ ಮಾಡಬೇಕು ಅನ್ನೋ ಪರಿಕಲ್ಪನೆ ಕೂಡ ಬಂದಿರದೇ ಇರುವ ಕಾಲದಲ್ಲಿ ಕರ್ನಾಟಕಕ್ಕಾಗಿ ಅವರು ಕವಿತೆಗಳನ್ನು ಬರೆದಿದ್ದಾರೆ ಅನ್ನೋದು ಬಹಳ ದೊಡ್ಡ ಮಾತು. ಸೊ ಆ ಕಾಲಘಟ್ಟದಿಂದ ಅವರಿಗಿದ್ದ ಸ್ಪಷ್ಟತೆ ಯಾಕೆ ಕಾಲಾಂತರದಲ್ಲಿ ಅದು ನಷ್ಟವಾಗ್ತಾ ಹೋಯಿತು? ಯಾಕೆ ನಾವು ಈ ಕೆಲವು ನರೇಟಿವ್ಗಳಿಗೆ ಬಲಿ ಬೀಳುವಂತಹ ಒಂದು ಪರಿಸ್ಥಿತಿ ಬಂತು? ಅವರ ಸಾಹಿತ್ಯವನ್ನು ಜನಗಳಿಗೆ ಮುಟ್ಟಿಸುವ ವಿಷಯದಲ್ಲಿ ಯಾರಾದರೂ ಎಡವಿದ್ರ?
ಅವರೇ ಎಡವಿದ್ರ ಅಥವಾ ಸರ್ಕಾರಗಳು ಅದನ್ನ ತುಂಬಾ ವ್ಯವಸ್ಥಿತವಾಗಿ ಮಾಡಿದ್ವಾ? ಏನು ಅನ್ಸುತ್ತೆ ನಿಮಗೆ ಈ ರಾಷ್ಟ್ರೀಯವಾದ ಇವತ್ತಿನ ನಮ್ಮ ಏನು ಚಿಂತನೆಗಳಿದ್ದಾವೆ, ಇದು ಕುವೆಂಪು ಅವರಿಗಿಂತ ಇವತ್ತಿಗೆ ಡಿವೇಟ್ ಆಗೋದಕ್ಕೆ ಏನು ಕಾರಣ? ಒಳ್ಳೆ ಪ್ರಶ್ನೆ ಇದು ಆ್ಯಕ್ಚುಲಿ. ಯಾಕೆ ಕುವೆಂಪು ಅವ್ರ ರಾಷ್ಟ್ರೀಯತೆ ಬಗ್ಗೆ ಮಾತಾಡಿದಾರೆ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ನಾನು ಫಸ್ಟ್ ಒಂದು ಸ್ಟೇಟ್ಮೆಂಟ್ ಮಾಡಿದೆ. ಆ ಪ್ರಶ್ನೆ ಮುಂದುವರೆದ ಭಾಗದ ಥರ ಕಾಣುತ್ತಿದ್ದು. ಅಂದರೆ 1960 ನಂತರದ ಬೆಳವಣಿಗೆಗಳು ಏನು ಮಾಡ್ತು ಅಂತ ಹೇಳಿದ್ರೆ, ರಾಜಕಾರಣ ಇರ್ಬೋದು. ಅಂದರೆ ನಾನು ಪೊಲಿಟಿಕಲ್ ಸೈನ್ಸ್ ಟೀಚರ್ ಆಗಿ ರಾಜಕಾರಣವನ್ನು ಇಲ್ಲಿ ತರಬೇಕಾಗತ್ತೆ. ಮತ್ತು ಅದು ಸಾಹಿತ್ಯಕ್ಕೂ ರಾಜಕಾರಣಕ್ಕೂ ಇದ್ದಂಥ ಬಹುದೊಡ್ಡ ನಂಟು ಅಂತಲೂ ಕರಿತೀವಿ ನಾವು ಅದರಲ್ಲೂ ಕನ್ನಡದ ಸಂದರ್ಭದಲ್ಲಂತೂ ಬಹುದೊಡ್ಡ ನಂಟಿತ್ತು. ಹಾಗಾಗಿ 60ರ ನಂತರದ ಬೆಳವಣಿಗೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಅದನ್ನು ನಾವು ಸೆಕ್ಯುಲರ್ ಪಾಲಿಟಿಕ್ಸ್ ಅಂತ ಕರಿತೀವೋ ಅಥವಾ ಅದರಲ್ಲೂ ಸುಮಾರು ಪ್ರಶ್ನೆಗಳಿದ್ದಾವೆ, ಬಟ್ ನಾವೇನು ಸೆಕ್ಯುಲರ್ ಪಾಲಿಟಿಕ್ಸ್ ಅಂತ ಕರಿತೀವಿ, ಅದರ ಭಾಗವಾಗಿ ಸಾಹಿತ್ಯ ವಿಮರ್ಶೆ ಇರ್ಬೋದು, ಇಡೀ ಕನ್ನಡ ಬೌದ್ಧಿಕ ಜಗತ್ತು ಏನಾಗುತ್ತೆ ಅಂತ ಹೇಳಿದ್ರೆ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ತಾ ಹೋಗುತ್ತೆ. ಕಂಡುಕೊಳ್ತಾ ಹೋದಾಗ ಏನು ಮಾಡಿದ್ರು ಅಂತ ಹೇಳಿದ್ರೆ, ಕುವೆಂಪು ಅವ್ರನ್ನ ಸೀಮಿತಗೊಳಿಸ್ತಾ ಹೋಗುವಂಥ ಒಂದು ಪ್ರಕ್ರಿಯೆಗಳು, ಪ್ರವೃತ್ತಿಗಳು ನಡೀತಾ ಹೋಗುತ್ತೆ. ಸೀಮಿತ ಅಂದರೆ ಉದಾಹರಣೆಗೆ ಒಂದು ಹೇಳ್ತೀನಿ ಕೇಳಿ. ಅವ್ರು ಹೇಳ್ತಾರೆ, ಇಂಗ್ಲೀಷ್ ಶಿಕ್ಷಣ ಬಂದಿಲ್ಲ ಭಾರತಕ್ಕೆ ಅಂತ ಹೇಳಿದ್ರೆ ನಾನು ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ, ನಾನು ಯಾವುದೋ ಹಾರುವರ ಮನೆಯಲ್ಲಿ ಸಗಣಿ ಬಾಚಿಕೊಂಡು ಅವ್ರ ಮನೇಲಿ ಗದ್ದೆ ಕೆಲಸ ಮಾಡ್ಕೊಂಡಿರ್ಬೇಕಾಗತ್ತೆ. ದಿಸ್ ಈಸ್ ವಾಟ್ ಹಿಸ್ ಸ್ಟೇಟ್ಮೆಂಟ್ ವಾಸ್. ಅದನ್ನು ಎಲ್ಲ ಕಡೆ ಕೊಟ್ಟು ಮಾಡ್ತಾರೆ. ನೀವು ಯಾರು ಭಾಷಣ ತಗೊಳ್ರಿ, ಕುವೆಂಪು ಬಗ್ಗೆ ಮಾತಾಡೋರು ಯಾರ ಭಾಷಣ ತಗೊಂಡ್ರು ಈ ಮಾತುಗಳನ್ನ ಹೇಳ್ತಾರೆ. ಅದೇ ರೀತಿ ಇವತ್ತು ತುಂಬ ಜನ ಬ್ರಿಟಿಷ್ ಎಜುಕೇಷನ್ ಬಂದಿಲ್ಲ ಅಂದರೆ ನಾವು ಕುರಿ ಕಾಯ್ತಾ ಇರ್ತಿದ್ವಿ, ಬ್ರಿಟಿಷ್ ಎಜುಕೇಷನ್ ಬಂದಿಲ್ಲ ಅಂದರೆ ನಾವು ಅದು ಮಾಡ್ತಾ ಇರ್ತಿದ್ವಿ, ಅವ್ರು ಬಂದಿದ್ದಕ್ಕೆ ನಾವು ಹಿಂಗೆಲ್ಲ ಆಯಿತು ಅಂತ ಹೇಳ್ತೀವಿ. ಬಟ್ ಅದೇ ಕುವೆಂಪು ಅವರು ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣವನ್ನು ಕಟುವಾಗಿ ಟೀಕಿಸಿ ಬರೆದಂತಹ ಸುಮಾರು ಬರಹಗಳಿದಾವೆ. ಅದೆಲ್ಲೂ ಮುನ್ನೆಲೆಗೆ ಬರಲಿಲ್ಲ. ಅಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾಕೆ ಅದನ್ನು ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ, ಅವರು ಇಂಗ್ಲೀಷ್ ಶಿಕ್ಷಣದ ಬಗ್ಗೆ ಎಲ್ಲೂ ನಮ್ಮ ಚಿಂತನೆಗೆಲ್ಲೂ ತಕರಾರಿಲ್ಲ. ಹಿಂದಿ ತಂದುಬಿಟ್ರೆ ತಕರಾರು ಬಂದ್ಬಿಡತ್ತೆ. ಹಾಗಾಗಿ ಅಂದರೆ ಕನ್ನಡದ ರಕ್ಷಣೆ ಅಂತ ಹೇಳಿದ್ರೆ ಹಿಂದಿಯನ್ನು ವಿರೋಧಿಸೋದು ಅನ್ನೋ ರೀತಿಯ ಒಂದು ಭಾವ ಬಂದ್ಬಿಡತ್ತೆ. ಆ್ಯಕ್ಚುಲಿ ಅದಿಲ್ಲ ಅಂತ ಅವರು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಾಗ ಅದರಲ್ಲಿ ಭಾಷಣದಲ್ಲಿ ಕ್ಲಿಯರಾಗಿ ಹೇಳ್ತಾರೆ. ಆಮೇಲೆ ವಿಚಾರ ಕ್ರಾಂತಿಗೆ ಇದು ಮಾಡಬೇಕನ್ನೋ ಅವರಲ್ಲಿ ಸ್ಪಷ್ಟವಾಗಿ ಹೇಳೋದೇನಂತ ಹೇಳಿದ್ರೆ, ಭಾರತೀಯ ಸಂಸ್ಕೃತಿಯನ್ನು ನಾವು ಈಗ ಉದಾಹರಣೆಗೆ ಓರಿಯೆಂಟಲಿಸ್ಟ್ ಹಿಸ್ಟ್ರಿ ಹಂಗೆ ಹೇಳುತ್ತೆ, ಭಾರತೀಯ ಸಂಸ್ಕೃತಿ ಅನ್ನೋದು ಏನಿಲ್ಲ, ಭಾರತೀಯ ಸಂಸ್ಕೃತಿ ತುಂಬ ಮೌಢ್ಯ ಇದೆ, ತುಂಬ ಮಿತಿಗಳಿದ್ದಾವೆ, ಹಾಗೆ ಹೀಗೆ ಅಂತೇಳಿ. ಅದನ್ನು ಈ ಸೆಕ್ಯುಲರ್ ಹಿಸ್ಟ್ರಿ ಏನು ಮಾಡುತ್ತೆ ಅಥವಾ ಸೆಕ್ಯುಲರ್ ರಾಜಕಾರಣ ಏನು ಮಾಡುತ್ತೆ, ಅದನ್ನು ಮುನ್ನೆಲೆಗೆ ತರುತ್ತೆ. ಮುನ್ನೆಲೆಗೆ ತಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕುವೆಂಪು ಅವರಲ್ಲಿ ಎಲ್ಲಿ ಆ ಥರದ ಲೈನ್ಗಳು ಬರ್ತಾವೋ ಅದನ್ನು ಮಾತ್ರ ಎತ್ಕೊಳ್ಳೋವಂಥ ಕೆಲಸ ಆಗ್ತಾ ಹೋಗುತ್ತೆ. ಅವರು ಎಲ್ಲಿ ಸಂಸ್ಕೃತಿಯ ಬಗ್ಗೆ ಹೇಳಿದಂಥ ನಿಜವಾದ ಮಾತುಗಳನ್ನು ನಾವು ಮರೆಮಾಚ್ತಾ ಹೋಗ್ತೀವಿ. ಉದಾಹರಣೆಗೆ ಹೇಳೋದಾದರೆ ಅವ್ರು ಹೇಳ್ತಾರೆ, ನೀವೀಗ ಏನು ರಾಮಾಯಣ ಮಹಾಭಾರತ ಅವೆಲ್ಲ ಏನಿದಾವಲ್ಲ ಅದು ಭಾರತ ಸತ್ವ ಅಂತ. ಅದು ನೀವು ಹೆಂಗೆ ಬಳಸಬೇಕು ಅಂತ ಹೇಳಿದ್ರೆ, ಅದನ್ನು ನೀವು ಆಭರಣದ ಥರ, ಬಂಗಾರದ ಆಭರಣ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಅದನ್ನು ಮೋಲ್ಡ್ ಮಾಡಿಕೊಂಡು ನೀವು ಈ ಕಾಲಕ್ಕೆ ಅದನ್ನು ಜನರಿಗೆ ಕೊಡಬೇಕಾಗತ್ತೆ. ಜನರು ಅದನ್ನು ಸ್ವೀಕರಿಸ್ತಾ ಹೋಗಬೇಕಾಗತ್ತೆ. ನೀವು ಅದರಲ್ಲಿ ಯಾವುದೋ ಒಂದು ಎಲಿಮೆಂಟ್ ಸರಿ ಇಲ್ಲ ಅಥವಾ ಅಲ್ಲೇನೋ ಚೂರು ಇದಾಗಿದೆ, ಹಾಗೆ ಮುಕ್ಕಾಗಿದೆ ಅನ್ನೋ ಕಾರಣಕ್ಕೆ ಇಡೀ ಬಂಗಾರನೇ ನೀವು ಎಸ್ಬಿಡ್ತೀರಾ? ಇಲ್ಲ, ಹಾಗೆ ಎಸೆಯಕ್ಕೆ ಬರಲ್ಲ. ಭಾರತೀಯ ಸಂಸ್ಕೃತಿಯ ಈ ಸತ್ವಗಳನ್ನು ಹಾಗೆ ಉಳಿಸ್ಕೋಬೇಕಾಗತ್ತೆ. ಉಳಿಸ್ಕೊಂಡಾಗ ಮಾತ್ರವೇ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಭಾರತವನ್ನು ಚೆನ್ನಾಗಿ ಕಟ್ಬೋದು ಅಂತೇಳಿ. ಬಟ್ ಅದೆಲ್ಲೂ ನಿಮಗೆ ಆ ಚರ್ಚೆ ಅಂದರೆ ಇದು ಬರಲ್ಲ. ಇದನ್ನೆಲ್ಲೂ ನಮ್ಮ ಕನ್ನಡ ಸಾಹಿತ್ಯದ ವಿಮರ್ಶಾ ಪರಂಪರೆಯನ್ನು ನೀವು ಓದ್ತಾ ಹೋದರೆ ಈ ಅಂಶಗಳನ್ನು ತರೋದಿರ್ಬೋದು, ವೇದೋಪನಿಷತ್ತು ಷಡ್ದರ್ಶನಗಳ ಬಗ್ಗೆ ಅವ್ರು ಮಾತಾಡಿರೋದಿರ್ಬೋದು, ಅದ್ರ ಬಗ್ಗೆ ಅವರೆಲ್ಲೂ ಉಲ್ಲೇಖ ಮಾಡಲ್ಲ. ಮತ್ತು ಆಧ್ಯಾತ್ಮದ ಈ ಆಯಾಮಗಳನ್ನೆಲ್ಲ ಮರೆಮಾಚ್ತಾ ಹೋಗ್ತಾರೆ. ಅವರಿಗೆ ಸಾಮಾಜಿಕವಾಗಿ ಏನೆಲ್ಲ ಟೀಕೆ ಮಾಡ್ತಾರಲ್ಲ ಆ ಟೀಕೆಗಳನ್ನು ಮಾತ್ರ ಮುನ್ನೆಲೆಗೆ ತರ್ತಾರೆ. ಆಧ್ಯಾತ್ಮದ ಆಯಾಮದಲ್ಲಿ ಅವ್ರು ಏನೆಲ್ಲ ಮಾತಾಡ್ತಾರೋ ಅದನ್ನು ಹಿನ್ನೆಲೆ ತಳ್ತಾ ಹೋಗ್ತಾರೆ. ಆಧ್ಯಾತ್ಮದ ಆಯಾಮ ಅಂತ ಹೇಳಿದ ತಕ್ಷಣ ಅವರೇ ಸ್ಪಷ್ಟವಾಗಿ ಹೇಳ್ತಾರೆ, ಅವ್ರ ಮೇಲಿದ್ದಂಥ ರಾಮಕೃಷ್ಣ ಪರಮಹಂಸರ ಪ್ರಭಾವ ಇರ್ಬೋದು, ವಿವೇಕಾನಂದರ ಪ್ರಭಾವ ಇರ್ಬೋದು, ಇದೆಲ್ಲದೂ ಅವ್ರ ಮೇಲೆ ಹೇಗೆ ಪ್ರಭಾವಿತ ಆಯಿತು ಅಂತೇಳಿ. ಇಲ್ಲಿ ಅಂದರೆ ಯಾಕೆ ಆ ರೀತಿಯ ಒಂದು ಸಂದರ್ಭ ಎದುರಾಯಿತು ಅಂತ ಹೇಳಿದ್ರೆ, ರಾಷ್ಟ್ರ ಅಂತ ಹೇಳಿದ್ರೆ ಈಗ ಅಂದರೆ ದ ಕಾನ್ಸೆಪ್ಟ್ ಆಫ್ ನ್ಯಾಷನಲಿಸಮ್ ಹ್ಯಾಸ್ ಸಮ್ ಲಿಮಿಟೇಷನ್, ಅದರಲ್ಲಿ ಯಾರಿಗೂ ಏನು ಅನುಮಾನ ಇಲ್ಲ. ಆದರೆ ಇವರು ಆ ಪಾಶ್ಚಾತ್ಯ ಅರ್ಥದ ರಾಷ್ಟ್ರೀಯತೆ ಬಗ್ಗೆ ಮಾತಾಡಿದಾರಾ ಅನ್ನೋ ನೀವು ಪ್ರಶ್ನೆ ಕೇಳ್ಕೋಬೇಕಾಗತ್ತೆ. ಆ ರೀತಿ ಕೇಳ್ಕೊಂಡಾಗ ನಮ್ಗೆ ಉತ್ತರ ಬೇರೆ ಸಿಗುತ್ತೆ. ಯಾಕಂತೇಳಿದ್ರೆ ಪಾಶ್ಚಾತ್ಯ ರಾಷ್ಟ್ರೀಯತೆ ಅಂದರೆ ನ್ಯಾಷನಲಿಸಮ್ ಏನನ್ನು ಇಂಡಿಕೇಟ್ ಮಾಡ್ತಾ ಇದ್ರು, ಬೇಸ್ ಏನು ಅಂತ ಹೇಳಿದ್ರೆ ಒಂದು ಎತ್ನಿಸಿಟಿ, ನಿರ್ದಿಷ್ಟ ಜನಾಂಗ ಇರಬೇಕು, ನಿರ್ದಿಷ್ಟ ಭಾಷೆ ಇರಬೇಕು, ನಿರ್ದಿಷ್ಟ ಇತಿಹಾಸ ಇರಬೇಕು. ಈ ಎಲ್ಲ ಅಂಶಗಳು ನೋಡ್ಕೊಂಡ್ರೆ ಒಂದು ಜನಾಂಗವನ್ನು ಪ್ರತಿನಿಧಿಸುವಂಥ ಒಂದು ರಾಷ್ಟ್ರದ ಕಲ್ಪನೆಯಲ್ಲಿ ಅತಿ ಮುಖ್ಯ ಆಗುತ್ತೆ. ಒಂದು ರಿಲಿಜನ್ ಮುಖ್ಯ ಆಗ್ತಾ ಹೋಗುತ್ತೆ.
ಬಟ್ ಇವ್ರು ಯಾರು ಆ ಎಲಿಮೆಂಟ್ನ ರಾಷ್ಟ್ರೀಯತೆಯನ್ನು ಪ್ರತಿಪಾದನೆ ಮಾಡ್ತಾ ಇಲ್ಲ. ಇವ್ರು ಪ್ರತಿಪಾದನೆ ಮಾಡ್ತಿರೋದು ಇಡೀ ಭಾರತವನ್ನು ಹಿಡಿದಿಟ್ಟಿರುವಂಥ ಸತ್ವ ಯಾವುದು ಅಂತೇಳಿ. ಅಲ್ಲಿ ಎಲ್ಲೂ ನಿಮಗೆ ಜನಾಂಗದ ಪ್ರಶ್ನೆನೇ ಬರಲ್ಲ, ಭಾಷೆ ಪ್ರಶ್ನೆನೇ ಬರಲ್ಲ, ರಿಲಿಜನ್ನ ಪ್ರಶ್ನೆನೇ ಬರಲ್ಲ. ಹಾಗಾಗಿ ಆ ಯಾವ ಎಲಿಮೆಂಟ್ಗಳು ಪಾಶ್ಚಾತ್ಯ ರಾಷ್ಟ್ರೀಯತೆನ ನ್ಯಾಷನಲಿಸಮನ್ನು ಏನು ಮುಖ್ಯವಾಗಿ ಕಟ್ಕೊಡ್ತಾವೋ ಆ ಅಂಶಗಳನ್ನು ಬದಿಗೆ ಒತ್ತಿ ಇವರೊಂದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಭಾರತವನ್ನು ಏನು ಮುಂದೆ ತರಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಅದು ನೇರವಾಗಿ ವಿವೇಕಾನಂದರವರ ಚಿಂತನೆ ಪ್ರಭಾವ ಅವ್ರ ಮೇಲಿದೆ ಅನ್ನೋದನ್ನ ಅವರೇ ಒಪ್ಕೊಳ್ತಾರೆ. ಹಾಗೆ ಈ ಆಯಾಮಗಳನ್ನು ಯಾರೂ ನಮ್ಮ ಕನ್ನಡದ ರೀಡರ್ಸ್ಗೆ ತಲುಪಿಸುವಂಥ ಕೆಲಸ ಮಾಡಲ್ಲ. ಯಾವ ಭಾಷಣ ತಗೊಳ್ರಿ, ಯಾವ ಸಾಹಿತ್ಯದ ಗೋಷ್ಠಿಗಳನ್ನು ತಗೊಳ್ರಿ, ಎಲ್ಲ ಅಂಶಗಳು ಒಂದು ರೀತಿ ಹಿಡನ್ ಆಗಿ ಉಳ್ಕೊಂಡಿರೋದು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಏನಾಗಿದೆ ಅಂತಂದರೆ ಕುವೆಂಪು ಅವರ ರಾಷ್ಟ್ರೀಯತೆಯ ಚಿಂತನೆಗಳು ಎಲ್ಲೋ ಹಿಂದೆ ಹೋಗಿ ಅವರು ಸಮಾಜದ ಬಗ್ಗೆ, ಸಮಾಜದಲ್ಲಿರುವಂಥ ಅನುಕೂಲಗಳನ್ನು ತಿದ್ದಬೇಕಂತ ಹೇಳ್ತಾರೆ ಅವರು. ಅದು ರಾಷ್ಟ್ರದ ಹಿತದೃಷ್ಟಿಯಿಂದ, ಮತ್ತು ಅದು ಆ ಕಾಲದ ಸುಧಾರಣಾವಾದಿ ಚಿಂತನೆಯ ಹಿನ್ನೆಲೆ ಅದು. ಅಂದರೆ ನಾವು ಈ ಎಲ್ಲ ಸುಧಾರಣೆಗಳು ಮಾಡಿಕೊಂಡ್ರೆ ರಾಷ್ಟ್ರವನ್ನು ಇನ್ನೂ ಚೆನ್ನಾಗಿ ಕಟ್ಟಕ್ಕಾಗತ್ತೆ ಅನ್ನೋದು ಅವ್ರ ಕಲ್ಪನೆ. ಹಾಗಾಗಿ ಈ ಮಿತಿಗಳನ್ನು ನಾವು ಮೀರಬೇಕು. ಹಾಗಾಗಿ ಈ ಮಿತಿಗಳನ್ನು ಮೀರೋದ್ರಲ್ಲೆಲ್ಲೋ ನಾವು ಸೋಲ್ತಾ ಇದ್ದೀವಿ ಅನ್ನೋ ಒಂದು ಆಕ್ರೋಶನೂ ಇದೆ. ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನು ಮಾತ್ರ ಎತ್ಕೊಂಡಿದ್ದೀವಿ. ಕಳೆದ 50, 60, 70 ವರ್ಷದ ಇಡೀ ಸಾಹಿತ್ಯದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಈ ಅಂಶಗಳು ಅತ್ಯಂತ ಮುನ್ನೆಲೆಗೆ ಬರುತ್ತೆ. ಹಾಗೆಯೇ ಈ ಪ್ರಗತಿಪರ ಚಿಂತಕರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೊಂದು ಸಾಧನವನ್ನು, ಒಂದು ವೆಪನ್ ಕುವೆಂಪುವನ್ನು ಬಳಸ್ಕೊಂಡು ಇವ್ರು ಏನೇನು ಹೇಳೋಕ್ಕಾಗತ್ತೋ ಅದನ್ನೆಲ್ಲ ಹೇಳ್ಬಿಡೋದು. ಅದು ಇವರಿಂದ ಅಂತಲ್ಲ, ವಚನಕಾರರಿಂದ ಹಿಡಿದು ಗಾಂಧಿಯಿಂದ ಹಿಡಿದು ಅಂಬೇಡ್ಕರ್ ಆದಿಯಾಗಿ ಎಲ್ಲರನ್ನೂ ಅವ್ರು ಹಂಗೆ ಬಳಸ್ಕೊಂಡಿರೋದು. ಕುವೆಂಪು ಅವ್ರನ್ನೂ ಬಿಟ್ಟಿಲ್ಲ ಅನ್ನೋದನ್ನು ನಾವು ನೇರವಾಗಿ ಹೇಳ್ಬೋದು ಅನ್ಸುತ್ತೆ. ಪ್ರವೀಣ್ ಅವರು ಒಂದು ವಿಚಾರ ಹೇಳಿದರು, ರಾಷ್ಟ್ರೀಯತೆ ಅದಕ್ಕೆ ಏನೇನು ಅಂಶಗಳಿರಬೇಕು ಅಂತ ಹೇಳಿ. ತುಂಬ ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ ನಾವು ದೇಶ ಮತ್ತು ರಾಷ್ಟ್ರ ಅಂತ ಎರಡು ಶಬ್ದಗಳನ್ನು ತಗೊಂಡ್ರೆ ಆ ರೀತಿ ತಗೋಬೋದಲ್ವ. ದೇಶ ಮತ್ತು ರಾಷ್ಟ್ರ ಅಂತ ಎರಡು ವ್ಯತ್ಯಾಸ ಮಾಡ್ಕೋಬೋದು. ದೇಶ ಅಂತ ಹೇಳಿದಾಗ ಇವರು ಹೇಳಿದ ಆ ನ್ಯಾಷನಲಿಸಮ್ನ ಅಂಶಗಳು, ಒಂದೇ ಭಾಷೆ ಇರಬೇಕು, ಒಂದೇ ರಾಜಕೀಯ ಸಿದ್ಧಾಂತ ಇರಬೇಕು, ಈ ರೀತಿ ಒಂದಷ್ಟು, ಅಥವಾ ಅದಕ್ಕೆ ತುಂಬ ಸ್ಪೆಸಿಫಿಕ್ ಆದ ಗಡಿ ಇರಬೇಕು, ಈ ಥರದ ಒಂದಷ್ಟು ಅಂಶಗಳನ್ನು ಇಟ್ಟುಕೊಂಡು ಇದು ದೇಶ ಅಂತ ಹೇಳುವಂಥದ್ದು ಇದೆ. ರಾಷ್ಟ್ರ ಅಂತ ಹೇಳೋದು ಅದು ಆ ಗಡಿಯನ್ನು ಮೀರಿ ಹೋಗುವಂಥ ಅಂಶ. ತುಂಬ ಉದಾಹರಣೆಯ ಮೂಲಕ ಸರಳವಾಗಿ ಹೇಳಬೇಕು ಅಂದರೆ, ಈಗ ನಾವು ಭಾರತ ಅಂತ ತಗೊಂಡಾಗ ಆ ಭಾರತದ ಒಳಗೆ ನಾವು ಪಾಕಿಸ್ತಾನವನ್ನು ಕೂರಿಸ್ಬೋದು. ಅಂದರೆ ರಾಷ್ಟ್ರವಾಗಿ ನಾವು ತಗೊಂಡಾಗ ಪಾಕಿಸ್ತಾನವನ್ನು ಕೂರಿಸ್ಬೋದು, ನೇಪಾಳವನ್ನು ಕೂರಿಸ್ಬೋದು, ಭೂತಾನನ್ನು ಕೂರಿಸ್ಬೋದು, ಶ್ರೀಲಂಕಾವನ್ನು ಕೂರಿಸ್ಬೋದು. ಯಾಕಂದರೆ ಅವರದ್ದೆಲ್ಲ ನಮ್ಮದೇ ಸಂಸ್ಕೃತಿಯಿಂದ ಹೋಗಿರುವಂಥ ಒಂದು ಬೇರೆ ಬೇರೆ ಕವಲುಗಳು ಅನ್ನೋ ರೀತಿಯಲ್ಲಿ ಮಾತಾಡ್ಬೋದು. ಆದರೆ ಕೆಲವು ಸಲ ಒಂದು ರಾಷ್ಟ್ರದ ಒಳಗೆ ಅಥವಾ ಒಂದು ದೇಶದ ಒಳಗೆ ಎರಡು ರಾಷ್ಟ್ರಗಳಿರೋದು ಕೂಡ ಇದೆ. ದೇಶ ಒಂದೇನೆ, ಅದರ ಒಳಗಡೆ ಎರಡು ಭಿನ್ನವಾದ ಸಂಸ್ಕೃತಿಗಳು. ಉದಾಹರಣೆಗೆ ಇವತ್ತಿನ ನಾವು ಚೀನಾ ದೇಶವನ್ನು ತಗೊಂಡ್ರೆ ಟಿಬೆಟ್ ಅಂತ ಹೇಳುವಂಥದ್ದು ಸಾಂಸ್ಕೃತಿಕವಾಗಿ ಬೇರೆಯೇ ನಿಲ್ಲುವಂತಹ ಒಂದು ಜಾಗ. ಅದು ಇವತ್ತಿನ ಕಮ್ಯುನಿಸ್ಟ್ ಚೈನಾಕ್ಕೆ ಅದು ಬಹಳ ಭಿನ್ನವಾಗಿ ಇರುವಂಥ ಒಂದು ರಾಷ್ಟ್ರ ಅಂತ ಹೇಳ್ಬೋದು. ಆ ಎರಡು ರಾಷ್ಟ್ರಗಳು ಒಂದು ದೇಶದ ಒಳಗಿದ್ದಾವೆ, ಅವುಗಳ ಬಾರ್ಡರ್ ಒಂದೇ ಆಗಿದೆ, ಅವುಗಳ ಸರ್ಕಾರ ಒಂದೇ ಆಗಿದೆ, ಆದರೆ ಎರಡು ಸಂಸ್ಕೃತಿಗಳು ಬೇರೆ ಬೇರೆಯಾಗಿಯೇ ನಿಂತು ಉಸಿರಾಡ್ತಾ ಇರೋದನ್ನು ನಾವು ನೋಡ್ತೇವೆ. ಈ ದೇಶದ ಕಲ್ಪನೆ ಬಂದಾಗ, ಈಗ ರಾಷ್ಟ್ರದ ಕಲ್ಪನೆ ಬಂದಾಗ ಯುರೋಪಿನ ಒಂದಷ್ಟು ರಾಷ್ಟ್ರಗಳು ಅವುಗಳಿಗೆ ಗಡಿ ಇದೆ ಅಂತ ನೋಡಿದರೂ ಕೂಡ ಮೂಲತಃ ಅವುಗಳ ಎಲ್ಲ ಸಂಸ್ಕೃತಿನೂ ಒಂದೇ. ಗಲ್ಫ್ ರಾಷ್ಟ್ರಗಳ ಸಂಸ್ಕೃತಿ ಆಲ್ಮೋಸ್ಟ್ ಒಂದೇ, ಅವುಗಳ ಮಧ್ಯದಲ್ಲಿ ಒಂದಷ್ಟು ಬಾರ್ಡರ್ಗಳನ್ನು ನಾವು ಎಳಿತೀವಿ ಅಷ್ಟೇ. ಲ್ಯಾಟಿನ್ ಅಮೆರಿಕನ್ ದೇಶಗಳ ಬಗ್ಗೆನೂ ಈ ಮಾತನ್ನು ಹೇಳ್ಬೋದು. ಹೀಗೆ ರಾಷ್ಟ್ರ ಮತ್ತು ದೇಶದ ಪರಿಕಲ್ಪನೆಯಲ್ಲಿ ಸ್ವಲ್ಪ ಭಿನ್ನತೆ ಇದೆ. ದೇಶ ಅಂತ ಹೇಳಿದ ಕೂಡಲೇ ನಾವು ರಾಜಕೀಯವಾಗಿ ಅದನ್ನು ನೋಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ರಾಷ್ಟ್ರ ಅಂತ ಹೇಳುವಂಥದ್ದು ಪ್ರವೀಣ್ ಅವರು ಹೇಳಿದ ಹಾಗೆ ಸಾಂಸ್ಕೃತಿಕವಾಗಿ ಅದು ಎಷ್ಟು ದೂರಕ್ಕೆ, ಎಷ್ಟು ವಿಸ್ತಾರವಾಗಿ ಹರಡಿಕೊಂಡಿದೆ ಅನ್ನೋದನ್ನು ನಾವು ನೋಡುವಂಥದ್ದು. ಈಗ ನಾನು ಪ್ರವೀಣ್ ಅವರಿಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೇನೆ, ಆಮೇಲೆ ನಿಮ್ಮಲ್ಲೂ ಕೇಳ್ತೇನೆ. ಈಗ ನೀವು ಹೇಳಿದ್ರಿ ಕುವೆಂಪು ಅವರನ್ನು ನಾವು ತುಂಬ ಸೀಮಿತವಾಗಿ ನೋಡುವಂಥ ಕೆಲಸ ಆಗಿದೆ. ಈಗ ನಾನು ನಿಮ್ಮಲ್ಲೇ ಕೇಳ್ತಾ ಇರೋದು, ಇದಕ್ಕೆ ಉತ್ತರ ಏನು ಅಂತ. ಈಗ ಉದಾಹರಣೆಗೆ ಇಷ್ಟು ವರ್ಷ ಆಯಿತು, ಕುವೆಂಪು ಅವರ ಸಾಹಿತ್ಯ ಯಾವುದೂ ಕೂಡ ಯಾರಿಗೂ ನಿಷೇಧ ಆಗಿಲ್ಲ, ಎಲ್ಲರಿಗೂ ಮುಕ್ತವಾಗಿ ಸಿಗ್ತಾ ಇದೆ, ಎಲ್ರಿಗೂ ಮುಕ್ತವಾಗಿ ಅವುಗಳ ಬಗ್ಗೆ ಮಾತಾಡುವಂಥ ಅವಕಾಶ ಇದೆ, ಮುಕ್ತವಾಗಿ ಬರೆಯುವಂಥ ಅವಕಾಶ ಇದೆ, ಯಾಕೆ ಮಾಡಿಲ್ಲ ಅನ್ನೋದು ಪ್ರಶ್ನೆ. ಹಾಗಾಗಿ ನೀವೇನಾದರೂ ಅದಕ್ಕೆ ಒಂದು ಇಂತಿಂಥ ಐಟಮ್ಗಳು, 5 ಐಟಮ್ಗಳು ಇದನ್ನು ಮಾಡಿದರೆ ನಾವು ಕುವೆಂಪು ಅವರ ರಾಷ್ಟ್ರೀಯತೆಯನ್ನು ಮುನ್ನೆಲೆಗೆ ತರಬಹುದು ಅಂತ ನಿಮ್ಗೇನಾದರೂ ಅನಿಸುತ್ತಾ ಅಂಥ ಅಂಶಗಳು? ಇಲ್ಲಿ ಅಂದರೆ ಇದೊಂದು ಸವಾಲಿನ ಪ್ರಶ್ನೆ, ಯಾಕಂದರೆ ಇನ್ನೇನು ಮಾಡಬೇಕು ಅನ್ನೋಂಥ ಪ್ರಶ್ನೆ. ಹಾಗೆ ಅದ್ರ ಬಗ್ಗೆ ಇರೋ ಅಂದರೆ ಲಿಮಿಟೆಡ್ ಟೈಮಲ್ಲಿ ಯೋಚನೆ ಮಾಡಿದ್ರೆ ಅದನ್ನು ನೀವು ತುಂಬ ವಿಸ್ತಾರವಾಗಿಯೂ ತಗೋಬಹುದು. ಅಂದರೆ ನೀವೊಬ್ಬರೇ ಮಾಡಬೇಕು ಅಂತಲ್ಲ, ಎಲ್ಲರೂ ಸೇರಿ ಮಾಡಬೇಕಾದ ಕೆಲಸಗಳು ಮತ್ತು ಮುಂದಿನ ದಿನಗಳಲ್ಲಿ ಆಗಬೇಕಾದ ಕೆಲಸ ಇವತ್ತೇ ಮಾಡಬೇಕು ಅಂತ ಹೇಳುವಂಥದ್ದಲ್ಲ, ತುಂಬ ವಿಸ್ತಾರವಾಗಿ ನೀವು ಅದನ್ನು ಉತ್ತರವನ್ನು ಅದರ ವ್ಯಾಪ್ತಿ ತಗೋಬೋದು. ಖಂಡಿತ. ಈಗ ರಾಷ್ಟ್ರೀಯತೆಯ ಪರಿಕಲ್ಪನೆಯೇ ಬಿಡಿಸಬೇಕಾಗತ್ತೆ ಅನ್ನೋದು ನಾನು ಮೊದಲನೇ ಆಲ್ರೆಡಿ ಹೇಳಿದೆ.
ಏನಾಗ್ತಿದೆ ಅಂತ ಹೇಳಿದ್ರೆ, ನೀವು ರಾಷ್ಟ್ರ ಅಂತ ಪರಿಕಲ್ಪನೆಯನ್ನು ಬಳಸ್ಕೊಂಡ ತಕ್ಷಣವೇ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ವೆಸ್ಟರ್ನ್ ನ್ಯಾಷನಲಿಸಮ್ನ ಒಂದು ಚೌಕಟ್ಟಿನ ಒಳಗಡೆ ಬಿದ್ದೋಗ್ಬಿಡ್ತೀವಿ. ಹಾಗೆ ಬಿದ್ದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಪರಿಕಲ್ಪನಾತ್ಮಕ ಸಮಸ್ಯೆಗಳು ಅಂತ ಕರಿತೀವಿ, ಅಂದರೆ ಕಾನ್ಸೆಪ್ಚುವಲ್ ಪ್ರಾಬ್ಲಮ್ಸ್. ಅಂದರೆ ಒಂದು ನೀವು ಅದಕ್ಕೆ ಅಂದರೆ ಪರ್ಯಾಯ ಪದಗಳನ್ನು ಬಳಸಿದ ತಕ್ಷಣ ಸಮಸ್ಯೆ ಬಗೆಹರಿಯತ್ತಾ? ಇಲ್ಲ. ಪರ್ಯಾಯ ಪದ ಅಂದರೆ ಈಗ ರಾಷ್ಟ್ರನ ದೇಶನ ಸಪ್ರೇಟ್ ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಯತ್ತಾ? ನನ್ನ ಪ್ರಕಾರ ಸ್ವಲ್ಪ ಡೌಟು. ಯಾಕೆಂತ ಹೇಳಿದ್ರೆ ವಿ ಹ್ಯಾವ್ ಟು ಡಿಫೈನ್ ಇಟ್. ಅದನ್ನು ನಾವು ಸಪ್ರೇಟಾಗಿ ಅದು ಏನೋ ಒಂದು ಕಾನ್ಸೆಪ್ಚುವಲ್ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ. ಹೀಗಂದ್ರೆ ಏನು, ಹಾಗಂದ್ರೆ ಏನು ಅಂತೇಳಿ. ಹಾಗೆ ಮಾಡಿಕೊಂಡಾಗ ರಾಷ್ಟ್ರೀಯತೆಯನ್ನು ನಾವು ಏನು ವಿವೇಕಾನಂದರ ರಾಷ್ಟ್ರೀಯತೆ, ಆಧ್ಯಾತ್ಮಿಕ ರಾಷ್ಟ್ರೀಯತೆ, ಸಾಂಸ್ಕೃತಿಕ ರಾಷ್ಟ್ರೀಯತೆ, ಹಾಗಂದ್ರೆ ಏನು, ಅದರ ಏನು ಆಳ ಅಗಲಗಳನ್ನು ನಾವು ಅಂದರೆ ಕುವೆಂಪು ಅವರನ್ನು ಒಳಗೊಂಡಂತೆ ಅದನ್ನು ಆಳವಾದಂಥ ಅಧ್ಯಯನಕ್ಕೆ ಒಳಪಡಿಸ್ಬೇಕಾಗತ್ತೆ. ಅದನ್ನು ಥಿಯರೈಸ್ ಮಾಡಬೇಕಾಗತ್ತೆ. ಥಿಯರೈಸ್ ಮಾಡೋದು ಅಂತ ಹೇಳಿದ್ರೆ ಒಂದು ಸೈದ್ಧಾಂತಿಕವಾದಂಥ ರೀತಿಯಲ್ಲಿ ಬೆಳೆಸ್ಬೇಕು. ಸುಮ್ಮನೆ ಹೇಳಿಕೆಗಳನ್ನು ಕೊಡೋದು ಸಿದ್ಧಾಂತ ಆಗಲ್ಲ. ಸ್ವಲ್ಪ ಅಂದರೆ ಅದಕ್ಕೂ ನಾವು ಮತ್ತೆ ವೆಸ್ಟರ್ನ್ ಮಾಡೆಲನ್ನೇ ತರಬೇಕಾಗತ್ತೆ. ಸೈದ್ಧಾಂತಿಕವಾಗಿ ಅದನ್ನು ಸ್ವಲ್ಪ ಡೆವಲಪ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಈ ಜಗತ್ತನ್ನು ನೋಡುವ ಒಂದು ಚೌಕಟ್ಟಾಗಿ ಪರಿವರ್ತನೆ ಆಗೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇಲ್ಲಿ ಕೆಲಸ ಯಾರು ಜಾಸ್ತಿ ಇದೆ ಅಂದರೆ ಬರೀ ಸಾಹಿತ್ಯದವ್ರದ್ದು ಇದೆಯಾ ಅಂತ ಕೇಳಿದ್ರೆ ಸಮಾಜ ವಿಜ್ಞಾನಿಗಳದ್ದು ಪಾತ್ರ ಜಾಸ್ತಿ ಇದೆ ಅಂತೇಳಿ. ಅವ್ರೇನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಈ ಕ್ಲಾರಿಟಿಗಳನ್ನು ಕೊಡಬೇಕಾಗತ್ತೆ, ಅದನ್ನು ಸೈದ್ಧಾಂತಿಕ ರೂಪದಲ್ಲಿ ಕಟ್ಕೊಡ್ಬೇಕಾಗತ್ತೆ. ಆಗ ಆ ಚೌಕಟ್ಟುಗಳನ್ನು ಇಟ್ಕೊಂಡು ನಾವು ಅವರ ಸಾಹಿತ್ಯಗಳನ್ನು ಓದುವುದಿರ್ಬೋದು ಅಥವಾ ಭಾರತವನ್ನು ನೋಡೋ ದೃಷ್ಟಿಕೋನಗಳಿರ್ಬೋದು ಅವಾಗ ಬದಲಾಗ್ತಾ ಹೋಗ್ತಾರೆ ಅಂತೇಳಿ. ಇದು ಒಂದು ಏನು ಇರುವಂಥ ಪಾಸಿಬಿಲಿಟಿ. ಅದು ಒಂದು ಅಂದರೆ ಒಂದು ಅಕಾಡೆಮಿಕ್ ಲೆವೆಲಲ್ಲಿ ಇರುವಂಥ ಪಾಸಿಬಿಲಿಟಿ. ಬಟ್ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಪರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಆನಂತರ ಅದು ಬೇರೆ ಬೇರೆ ಹಂತಗಳಿಗೆ ತಲುಪುತ್ತೆ. ಸಿದ್ಧಾಂತವಾಗಿ ಉಳ್ಕೊಳ್ಳಲ್ಲ. ಅದೊಂದು ಫ್ರೇಮ್ವರ್ಕ್ ಆಗಿ ನಮಗೆ ಕನ್ನಡಕವಾಗಿ ಅದು ಹೆಚ್ಚೆಚ್ಚು ಜನರಿಗೆ ರೀಚ್ ಆಗ್ತಾ ಹೋಗುತ್ತೆ. ಆಗ ಆ ಹಿನ್ನೆಲೆಯ ಓದು ಏನು ಮಾಡ್ತಾ ಹೋಗುತ್ತೆ, ನಮಗೆ ಭಾರತವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಚ್ಚು ಅನುಕೂಲವನ್ನು ಮಾಡಿಕೊಡ್ತಾ ಹೋಗುತ್ತೆ. ಜೊತೆಗೆ ಆಗಬೇಕಾಗಿರುವಂಥ ಬೆಳವಣಿಗೆಗಳೇನಂತ ಹೇಳಿದ್ರೆ ಅದೇ ಸಂದರ್ಭದಲ್ಲಿ ಎಲ್ಲದೂ ಭಾರತದಲ್ಲಿತ್ತು ಅಂತ ಹೇಳುವಂಥ ಈ ಧೋರಣೆ ಏನಿದೆಯಲ್ಲ, ಆ ಧೋರಣೆ ಕೂಡ ಅಪಾಯಕಾರಿ. ಎಲ್ಲದೂ ಸಂಸ್ಕೃತದಲ್ಲಿತ್ತು, ಎಲ್ಲದೂ ವೇದಗಳಲ್ಲೇ ಇದೆ. ಈ ಧೋರಣೆಗಳನ್ನು ಕೂಡ ನಾವು ವಿಮರ್ಶೆಗೆ ಒಳಪಡಿಸಲಿಲ್ಲ ಅಂತ ಹೇಳಿದ್ರೆ ಅದು ಇನ್ನೊಂದು ಅಪಾಯಕ್ಕೆ ನಮ್ಮ ತಳ್ಳುತ್ತೆ ಅನ್ನೋದು ನಮ್ಮ ಓದಿನ ಮತ್ತು ನಮ್ಮ ಸಂಶೋಧನೆಯ ಒಂದು ಚೌಕಟ್ಟಲ್ಲಿ ಕಂಡುಕೊಂಡಂಥ ಸತ್ಯ. ಯಾಕಂತ ಹೇಳಿದ್ರೆ ಇವತ್ತು ನಾನು ಸುಮಾರು ಕಾನ್ಫರೆನ್ಸ್ಗಳಿಗೆಲ್ಲ ಹೋಗ್ತೀವಿ, ಇಂಡಿಯನ್ ನಾಲೆಡ್ಜ್ ಸಿಸ್ಟಮು ಅದು ಇದು ಅಂತೇಳಿ. ಅಲ್ಲಿ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲದೂ ಸಂಸ್ಕೃತದಲ್ಲಿದೆ ಅಂತ ಹೇಳ್ಬಿಡ್ತಾರೆ, ಎಲ್ಲದಕ್ಕೂ ಉತ್ತರ ವೇದಗಳಲ್ಲಿದೆ ಅಂತ ಹೇಳ್ತಾರೆ. ಬಟ್ ಎಲ್ಲದಕ್ಕೂ ಉತ್ತರ ಅಲ್ಲಿದೆ ಅಂತ ಹೇಳುವಂತಹ ಅಂದರೆ ಅಲ್ಲಿ ಜ್ಞಾನ ಇದೆ, ಅಲ್ಲಿ ಅರ್ಥ ಮಾಡ್ಕೊಳ್ಳೋದಿದೆ, ಭಾರತವನ್ನು ಜೋಡಿಸುವಂಥ ಹಲವು ಅಂಶಗಳಿದ್ದಾವೆ. ಅದೆಲ್ಲದನ್ನು ಒಪ್ಕೊಳ್ತಾನೆ ನೀವೇನು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೆಕ್ಯುಲರಿಸಮ್ ಇಲ್ಲೇ ಇತ್ತು ಅಂತ ಹೇಳ್ತೀರಿ. ಸೆಕ್ಯುಲರಿಸಮ್ ಇಲ್ಲೇ ಇತ್ತು ಅಂತ ಹೇಳಿದ್ರೆ ಸೆಕ್ಯುಲರಿಸಮ್ ಹುಟ್ಕೊಂಡಿದ್ದು ಅಲ್ಲಿ, ಅದಕ್ಕೆ ಅದರದ್ದೇ ಅಂತ ಏನೋ ಒಂದು ಕಾಂಟೆಕ್ಸ್ಟಲ್ಲಿ ಹುಟ್ಕೊಂಡಿದೆ. ಅದು ಇಲ್ಲಿತ್ತು ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಕ್ವಿಕ್ಕಾಗಿ. ಉದಾಹರಣೆಗೆ ಯಾವುದೋ ಒಂದು ಇದರಲ್ಲಿ ಹೀಗೆ ಒಂದು ಭಾಷಣ ಮಾಡ್ತಾಯಿದ್ರು, ಯಾರೋ ಭಾಷಣ ಮಾಡಿದ್ರು. ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ಭಾರತದ ನೀವು ಮೋಟಿವೇಶನ್ ಥಿಯರಿ ಅಂತ ಓದಿರ್ತೀರ, ಗೊತ್ತಿರುತ್ತೆ. ಅದರಲ್ಲಿ ಅಬ್ರಹಾಂ ಮಾಸ್ಲೋ ಅಂತ ಒಬ್ಬರು ಬರ್ತಾರೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಭಾರತ ಅದು ಯಾವುದೋ ಒಂದು ಸಂಸ್ಕೃತ ಪರಿಕಲ್ಪನೆ ಇಟ್ಕೊಂಡು ಹೇಳ್ತಾರೆ. ಅಬ್ರಹಾಂ ಮಾಸ್ಲೋ ಏನು ಹೇಳ್ತಾರೆ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಿಮಗೆ ಆತ್ಮ ಸಾಕ್ಷಾತ್ಕಾರ ಆಗಬೇಕು, ಸೆಲ್ಫ್ ಆ್ಯಕ್ಚುಲೈಸೇಷನ್ ಆಗಬೇಕು ಅಂತ ಹೇಳಿದ್ರೆ ಹೈರಾರ್ಕಿ ಆಫ್ ನೀಡ್ಸ್ ಅಂತ ಮಾತಾಡ್ತಾನೆ. ಅಂದರೆ ಬೇಡಿಕೆಗಳ ಒಂದು ಏನಿರುತ್ತೆ ಹೈರಾರ್ಕಿಕಲ್ ಸ್ಟ್ರಕ್ಚರ್ ಇರುತ್ತೆ. ಅದರಲ್ಲಿ ಮೊದಲನೇದು ಫಂಡಮೆಂಟಲ್ ಆಗಿ ಬೇಸಿಕ್ ನೀಡ್ಸ್ ಇರ್ತವೆ, ಅದಾದಮೇಲೆ ಸೆಕ್ಯೂರಿಟಿ ನೀಡ್ಸ್ ಇರ್ತವೆ, ಅದಾದಮೇಲೆ ಅಫಿನಿಟಿ ಇರ್ತವೆ, ಅದಾದಮೇಲೆ ಗೌರವಗಳು ಅವು ಇರ್ತವೆ. ಅದೆಲ್ಲ ನಿಮ್ಗೆ ರೀಚ್ ಆದಮೇಲೆ ನಿಮ್ಗೊಂದು ಆನಂದದ ಅಥವಾ ಹ್ಯಾಪಿನೆಸ್ ಪಡ್ಕೊಳಕ್ಕಾಗತ್ತೆ. ಈ ಥರದೊಂದು ಥಿಯರಿಯನ್ನು ಬಿಲ್ಡ್ ಮಾಡ್ತಾರೆ. ಇದು ನಮ್ಮ ಸಂಸ್ಕೃತದಲ್ಲಿ ಯಾವುದೋ ಒಂದು ಪರಿಕಲ್ಪನೆಯನ್ನು ಉಲ್ಲೇಖ ಮಾಡಿ ಆ ಚಿಂತಕರು ಇಷ್ಟುದ ಭಾಷಣ ಮಾಡಿಬಿಟ್ರು. ನಾನು ನಿಂತ್ಕೊಂಡು ಕೇಳಿದೆ, ಸರ್ ನೀವು ಕಂಪ್ಲೀಟ್ ಉಲ್ಟಾ ಹೇಳ್ತಿದ್ದೀರಾ ಸರ್, ಇದು ಭಾರತದ ಜ್ಞಾನ ಪರಂಪರೆ ನೀವು ಎಲ್ಲೂ ಉಲ್ಲೇಖನೆ ಮಾಡ್ತಿಲ್ಲ. ಹೇಗಪ್ಪ ಹೇಗೆ ಅಂತ ಅವ್ರ ಪ್ರಶ್ನೆ. ಅದಕ್ಕೆ ನಾನು ಹೇಳಿದೆ, ಭಾರತದಲ್ಲಿ ಏನು ಹೇಳುತ್ತೆ ಆಧ್ಯಾತ್ಮಿಕ ಪರಂಪರೆ ಅಂತ ಹೇಳಿದ್ರೆ ನೀ ಅದೆಲ್ಲದನ್ನು ಕಳಿಸ್ಕೊಂಡ್ರೆ ನಿಂಗೆ ಆನಂದ ಸಿಗತ್ತೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಪಡ್ಕೊಂಡ್ರೆ ನಿನಗೆ ಅಹಂ ಜಾಸ್ತಿ ಆಗ್ತಾ ಹೋಗುತ್ತೆ, ನಿನ್ನ ಆಸೆಗಳು ಮುಗಿಯೋದೇ ಇಲ್ಲ. ಅದು ಇನ್ನೂ ಇದಾದ್ಮೇಲೆ ಅದು ನೀವು ರೀಚ್ ಆಗ್ತಾನೆ ಹೋಗ್ತೀರಾ. ನಿಮಗೆ ಅದು ಸಿಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂದರೆ ಭಾರತ ಏನು ಹೇಳುತ್ತೆ, ಉಲ್ಟಾ ಹೇಳುತ್ತೆ. ನೀವು ಇದನ್ನು ಕಳಿಬೇಕು, ಈ ಭಾವನ ನಿನ್ನ ಜಾತಿಯ ಅಹಂಕಾರ ಕಳ್ಕೊಳ್ರಿ, ನಿನ್ನ ಹಣದ ಮೇಲಿನ ವ್ಯಾಮೋಹ ಕಳ್ಕೊಳ್ರಿ, ಈ ಮೋಹನ ಕಳೀರಿ ಅಂತ ಹೇಳುತ್ತೆ. ಅಂದರೆ ನಾವಿವತ್ತು ಹಿಂಗೆ ಹೇಳ್ತಿದ್ದೀವಿ ಅಂದರೆ ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ ಇದನ್ನು ಯಾಕೆ ಉಲ್ಲೇಖ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಪಶ್ಚಿಮ ಯಾವುದನ್ನು ಅತ್ಯುನ್ನತ ಅಂತ ಹೇಳ್ತಿದೆಯೋ, ಯಾವುದನ್ನು ಅತ್ಯುತ್ತಮ ಅಂತ ಹೇಳ್ತಿದೆಯೋ ಅದನ್ನು ನಮ್ಮ ದೇಶದಲ್ಲಿ ನಮ್ಮಲ್ಲೇ ಇತ್ತು ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಇನ್ನೊಂದು ಅಪಾಯಕಾರಿ. ಯಾಕೆ ಅಂತ ಹೇಳಿದ್ರೆ ಅದು ಭಾರತದಾಗಿರಲ್ಲ, ಮತ್ತು ಭಾರತ ಬೇರೆನೇ ಹೇಳ್ತಾ ಇರತ್ತೆ.
ಈ ಒಂದು ಮಿತಿಯಲ್ಲಿ ನಮ್ಮ ಇವತ್ತಿನ ಸಂಶೋಧನೆಗಳು ಎರಡು, ಅಂದರೆ ಈ ಕಡೆ ಓರಿಯೆಂಟಲಿಸ್ಟ್ ಬ್ಯಾಕ್ಗ್ರೌಂಡಿಂದ ಬರುವಂಥ ಪ್ರಗತಿಪರ ಚಿಂತನೆಯ ಸಂಶೋಧನೆಗಳಿರ್ಬೋದು, ವಿಚಾರಧಾರೆಗಳಿರ್ಬೋದು, ಆ ಮಿತಿಗೆ ಒಳಪಟ್ಟಿದ್ರೆ ಕಂಪ್ಲೀಟ್ ಬಲಪಂಥೀಯ ಅಥವಾ ಈ ಚಿಂತನೆಯ ಅಂತ ಹೇಳ್ತಿದ್ದೀವಲ್ಲ, ಅವರು ಕೂಡ ಎಲ್ಲಿ ಸ್ಟಕ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ, ಯಾವುದನ್ನ ಇದುವರೆಗೂ ಪಾಪ್ಯುಲರ್ ಏನು ಉದಾಹರಣೆಗೆ ಸೆಕ್ಯುಲರಿಸಮ್ ನಮ್ಮಲ್ಲೇ ಇತ್ತು, ವಸುದೈವ ಕುಟುಂಬಕಂ ಕಲ್ಪನೆ ನಮ್ಮದು. ವಸುದೈವ ಕುಟುಂಬಕಂ ಕಲ್ಪನೆ ಅಂದರೆ ಏನಂತ ವಿವರಿಸಿ, ಸೆಕ್ಯುಲರಿಸಮ್ ಬೇರೆ ಹೇಳ್ತಾ ಇದೆ. ಈ ವ್ಯತ್ಯಾಸಗಳನ್ನು ಮಾಡಿದ್ರೆ ಮಾತ್ರನೇ ನಾವೇನು ಮಾಡೋಕ್ಕೆ ಸಾಧ್ಯ ಅಂದರೆ ಭಾರತವನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಆ ಮೂಲಕ ಈ ಥರದೊಂದು ಚೌಕಟ್ಟು ನಿಮ್ಗೆ ನಿರ್ಮಾಣ ಆಗ್ತಾ ಹೋದರೆ ಏನಾಗತ್ತೆ ಗೊತ್ತಾ, ಖಂಡಿತ ಕುವೆಂಪು ಚೆನ್ನಾಗಿ ಅರ್ಥ ಆಗ್ತಾರೆ, ವಚನಗಳು ಅರ್ಥ ಆಗ್ತವೆ, ವಿವೇಕಾನಂದರು ಅರ್ಥ ಆಗ್ತಾರೆ, ಎಲ್ಲರೂ ಅದ್ಭುತವಾಗಿ ಅರ್ಥ ಆಗಕ್ಕೆ ಸಾಧ್ಯ ಆಗೋದು ಆ ಸಂದರ್ಭದಲ್ಲಿ ಅಂತೇಳಿ. ಹಾಗೆ ಇದು ದೊಡ್ಡ ಟಾಸ್ಕು. ನಾನು ಹೇಳ್ತಿರೋದು ಗೊತ್ತಿಲ್ಲ ಎಷ್ಟು ಜನರಿಗೆ ರೀಚ್ ಆಯಿತು ಅಂತ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಇರೋ ಉತ್ತರ ಇದು ಮಹತ್ವಾಕಾಂಕ್ಷೆಯ ಉತ್ತರ ಕೂಡ ಹೌದು. ಹಾಗಾಗಿ ನಮ್ಮ ಮುಂದಿನ ಜರ್ನಿ ಅಷ್ಟು ಈಸಿಯಾಗಿಲ್ಲ, ತುಂಬ ದೊಡ್ಡ ಸವಾಲುಗಳಿಂದಲೇ ತುಂಬಿದೆ. ಹಾಗೆ ಈ ವಿದ್ಯಾವಂತರು ಜಾಸ್ತಿ ಇರೋದು ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಸಮಾಜ ವಿಜ್ಞಾನದಲ್ಲಿ ಏನೂ ಮಾಡೋಕ್ಕಿಲ್ಲ, ಇದು ಆರ್ಟ್ಸಾ ಹಾಗೆ ಹೀಗೆ ಅಂತ ಏನಿಲ್ಲ. ವಿ ಹ್ಯಾವ್ ಟು ಡೂ ಲಾಟ್ ಮೋರ್ ಥಿಂಗ್ಸ್. ಭಾರತ ಅಸ್ಮಿತೆಯನ್ನು, ಭಾರತೀಯತೆಯನ್ನು ನಾವು ಕಟ್ಕೊಡ್ಬೇಕಂದ್ರೆ ಇನ್ನೂ ಮಾಡೋಕ್ಕೆ ರಾಶಿ ಕೆಲಸ ಇದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಉತ್ತರ ಪಾರ್ಷಿಯಲ್ ಉತ್ತರ ಅಷ್ಟೇ ಕೊಟ್ಟೆ, ಇಷ್ಟು ಉತ್ತರ ಇದೆ. ಪ್ರವೀಣ್ ಅವರು ಹೇಳಿದ ಮಾತುಗಳನ್ನು ನಾನು ಅರ್ಥ ಮಾಡಿಕೊಂಡದ್ದು ಹೇಗೆ ಅಂತ ಹೇಳಿದ್ರೆ, ಕುವೆಂಪು ಅವರ ಸಾಹಿತ್ಯಕ್ಕೆ ಪ್ರವೇಶಿಕೆಯಾಗಿ ಒಂದಷ್ಟು ವಿಚಾರಗಳು ನಮ್ಗೆ ಗೊತ್ತಿರಬೇಕು. ಹಾಗೆ ಗೊತ್ತಿದ್ದಾಗ ನಮಗೆ ಕುವೆಂಪು ಅವರ ಸಾಹಿತ್ಯ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದರು. ಅದೂ ಸತ್ಯವೇ. ಮತ್ತು ಕುವೆಂಪು ಅವರ ಸಾಹಿತ್ಯವನ್ನು ಪ್ರವೇಶ ಮಾಡಿ ನಾವು ಓದ್ತಾ ಹೋದ ಹಾಗೇನೆ ಈ ಸ್ಪಷ್ಟತೆಗಳು ತನ್ನಿಂದ ತಾನಾಗೇ ನಮಗೆ ಬರುತ್ತೆ ಅನ್ನೋದು ಸತ್ಯನೇ. ಯಾಕಂದರೆ ಅಲ್ಲಿ ಇವರು ಹೇಳಿದ ಅಷ್ಟು ಅಂಶಗಳನ್ನು, ಪಾಶ್ಚಾತ್ಯ ಚಿಂತನೆಗಳನ್ನ ಯಾಕೆ ನಾವು ಕೈ ಬಿಡಬೇಕು, ಯಾಕೆ ನಮ್ಮ ಭಾರತೀಯವಾದ ಚಿಂತನೆಗಳನ್ನೇ ನಾವು ಕಟ್ಟಿಕೊಳ್ಬೇಕು ಅನ್ನೋದನ್ನು ಕುವೆಂಪು ಅವರ ಸಾಹಿತ್ಯದ ಒಳಗೇನೆ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ. ಬಹಳ ಸ್ಪಷ್ಟವಾಗಿ ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಅಸುರಿ ಸಾಹಿತ್ಯ ಮತ್ತು ದೈವಿ ಸಾಹಿತ್ಯ ಅಂಥೇಳಿ. ಯಾವುದು ಅಸುರಿ ಸಾಹಿತ್ಯ ಅಂತ ಹೇಳಿದರೆ ಅವರು ಹೇಳ್ತಾರೆ, ಸಾಮರಸ್ಯ, ಸಮನ್ವಯ, ಸಹಾನುಭೂತಿ, ಸರ್ವೋದಯ ಇಂತಹ ಎಲ್ಲ ಭಾವನೆಗಳನ್ನು ಪ್ರಚೋದಿಸುವಂತಹ ಸಾಹಿತ್ಯ ದೈವಿ ಸಾಹಿತ್ಯ. ಇದಕ್ಕೆ ವಿರುದ್ಧವಾದದ್ದು ಎಲ್ಲವೂ ಕೂಡ ಅಸುರಿ ಸಾಹಿತ್ಯ ಅಂತ. ಅಂದರೆ ಈ ದೇಶವನ್ನು ಒಡಿಬೇಕು ಅಥವಾ ಬೇರೆ ಬೇರೆ ಪಂಗಡಗಳನ್ನು ಮಾಡಿ ಇಲ್ಲಿ ಅನೇಕ ಏನು ದ್ವೇಷ ಭಾವನೆಯನ್ನು ಹೆಚ್ಚು ಮಾಡುವಂಥ ಕೆಲಸಗಳನ್ನು ಮಾಡಬೇಕು, ಇತ್ಯಾದಿ ಎಲ್ಲವೂ ಕೂಡ ಅಸುರಿ ಸಾಹಿತ್ಯ ಅಂತ. ಈ ಹಿನ್ನೆಲೆಯಲ್ಲಿ ನಾನು ಅಶ್ವಿನಿಯವರಿಗೆ ಪ್ರಶ್ನೆಯನ್ನು ಕೇಳ್ತೀನಿ. ಈಗ ಇವತ್ತಿನ ನಮ್ಮ ಸಂದರ್ಭವನ್ನು ನೋಡಿದರೆ ಯಾರು ಅಸುರಿ ಸಾಹಿತ್ಯದಲ್ಲಿ ಜಾಸ್ತಿ ತೊಡಗಿಸಿಕೊಂಡಿದ್ದಾರೆ ಅವರಿಗೆ ಜಾಸ್ತಿ ಪ್ರಶಸ್ತಿಗಳು, ಜಾಸ್ತಿ ಹುದ್ದೆಗಳು, ಜಾಸ್ತಿ ಮನ್ನಣೆ ಇದೆಲ್ಲ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಏನು ಪರಿಹಾರ? ನಮ್ಮ ಕುವೆಂಪು ಸಾಹಿತ್ಯದ ಒಳಗೆ, ನಾನು ಸಾಹಿತ್ಯ ಅನ್ನೋದನ್ನು ತುಂಬ ವಿಸ್ತಾರವಾಗಿ ಕೇಳ್ತಾ ಇದ್ದೀನಿ, ಅವರ ಕತೆ, ಕಾದಂಬರಿಗಳು, ಪ್ರಬಂಧಗಳು ಮತ್ತು ಅವರ ವೈಚಾರಿಕ ಸಾಹಿತ್ಯ ಮತ್ತು ಕಾವ್ಯ, ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ಅಸುರಿ ಸಾಹಿತ್ಯವನ್ನು ತಗ್ಗಿಸೋದಕ್ಕೆ ಮತ್ತು ದೈವಿ ಸಾಹಿತ್ಯವನ್ನು ಜಾಸ್ತಿ ಮಾಡೋದಕ್ಕೆ ನಮಗೇನಾದರೂ ಮಾರ್ಗಗಳಿದೆಯೇ? ಕುವೆಂಪು ಅವರು ಏನಾದರೂ ಅದರಲ್ಲಿ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ? ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ಒಂದು ಸಣ್ಣ ಕಾಂಟೆಕ್ಸ್ಟನ್ನು ಚಿತ್ರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಏನು ಅಂತಂದರೆ, ಈ ನಾವು ಅಂದರೆ ನಮ್ಮ ಪಾಪ್ಯುಲರ್ ಇದು ಏನಿದೆ, ಇಮ್ಯಾಜಿನೇಷನ್ ಏನಿದೆ, ಕಲ್ಪನೆ ಏನಿದೆ, ಇದು ಎಡ ಬಲ ಈ ರೀತಿ ಅಥವಾ ಏನೋ ಸೆಂಟರ್, ಮಧ್ಯಮ ಮಾರ್ಗ ಇದೆಲ್ಲ ಹೇಳ್ತೀವಲ್ಲ, ಐ ಥಿಂಕ್ ಇದನ್ನು ಸ್ವಲ್ಪ ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ಒಬ್ಬ ಲೇಖಕನ ಮೌಲಿಕವಾದ ಒಂದು ಇದನ್ನು ಅಸೆಸ್ಮೆಂಟ್ ಮಾಡೋಕ್ಕೆ ಅಷ್ಟೊಂದು ಉಪಯೋಗ ಆಗುವಂತಹ ಇದು ಅಲ್ಲ ಇದು ಅಂತ. ಯಾಕೆ ಅಂತಂದರೆ, ಈಗ ಉದಾಹರಣೆಗೆ ನಾನು ಭೈರಪ್ಪ ಮತ್ತು ಅನಂತಮೂರ್ತಿಯವರ ಉದಾಹರಣೆ ತೊಗೊಳ್ತೀನಿ. ಕುವೆಂಪುಗೆ ಹೋಗೋಕ್ಕಿಂತ ಮುಂಚೆ ಭೈರಪ್ಪ ಮತ್ತು ಅನಂತಮೂರ್ತಿ ತದ್ವಿರುದ್ಧವಾದ ಎರಡು ಇದು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹೌದು ಕೂಡ, ಅಂದರೆ ಅವರು ವ್ಯಕ್ತಪಡಿಸುವ ವಿಚಾರಗಳು ಇವರು ವ್ಯಕ್ತಪಡಿಸುವ ಭಾಳ ವ್ಯತ್ಯಾಸ ಇದೆ. ಆದರೆ ಇವರಿಬ್ಬರೂ ಕೂಡ ಕುವೆಂಪು ಸೇರಿದ ಹಾಗೆ ಸಾಕಷ್ಟು ಜನ ಒಂದು ಕಾಲಘಟ್ಟದ ಏನು ಹೇಳ್ತಾರೆ, ದೇ ಆರ್ ದ ಬೇಬೀಸ್ ಆಫ್ ಅ ಪರ್ಟಿಕ್ಯುಲರ್ ಕಾಲಘಟ್ಟ, ಒಂದು ಟೈಮ್. ಆವಾಗ ಸ್ವಾತಂತ್ರ್ಯ ಬಂದಿತ್ತು ಮತ್ತು ಸ್ವತಂತ್ರ ಭಾರತವನ್ನು ಹೇಗೆ ಕಟ್ಕೊಳ್ಬೇಕು ಅಂತ ಅನ್ನುವ ಪ್ರಶ್ನೆ ಇತ್ತು, ನ್ಯಾಷನಲಿಸಮ್ ಪ್ರಶ್ನೆ ಇತ್ತು. ಯಾಕಂದರೆ ಅಲ್ಲಿವರೆಗೂ ಇಲ್ಲದೇ ಇದ್ದಂತಹ ನ್ಯಾಷನಲಿಸಮ್ ನಮ್ಮ ಕಣ್ಮುಂದೆ ಇತ್ತು. ಅದಕ್ಕೆ ಉತ್ತರ ಕೊಡುವ ಒಂದು ಜವಾಬ್ದಾರಿ ಕೂಡ ಈ ಸಾಹಿತ್ಯ ಮತ್ತು ಹಲವು ವಿದ್ವಾಂಸರ ಮೇಲಿತ್ತು, ಸಮಾಜ ವಿಜ್ಞಾನಿಗಳ ಮೇಲಿತ್ತು. ಸೊ ಅವು ಒಂದು ಕಡೆ ನಾವು ನಾನು ಮೊದಲೇ ಪಾಯಿಂಟಿಗೆ ಹೋಗ್ತೀನಿ. ಏನಂದರೆ, ಒಂದು ಕಡೆ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಪಡುವುದು ಒಂದಾದರೆ, ಇನ್ನೊಂದು ಕಡೆ ಈ ಯುರೋಪ್ ಅಥವಾ ಕಲೋನಿಯಲಿಸಮ್ ತಂದಿಟ್ಟ ಸವಾಲುಗಳನ್ನು ಉತ್ತರಿಸುವುದು ಆಗಿತ್ತು. ಉದಾಹರಣೆಗೆ ಈಗ ದೇವಸ್ಥಾನ ಪ್ರವೇಶ, ಇದ್ರ ಬಗ್ಗೆ ಸಾಕಷ್ಟು ನಾವು ಇದು ಮಾಡಿದ್ದೀವಿ. ನೀವು ಭಾರತೀಪುರದ ಜಗನ್ನಾಥ ಏನು ಕ್ಯಾರೆಕ್ಟರ್ ಇದೆ,
ಅದನ್ನು ತಗೊಂಡು ಭೈರಪ್ಪನವರ ದಾಟು ಕಾದಂಬರಿಯಲ್ಲಿ ಸತ್ಯಭಾಮ ಇತ್ಯಾದಿ ಬರ್ತಾರಲ್ಲ, ಅದರಲ್ಲೂ ದೇವಸ್ಥಾನ ಪ್ರವೇಶದ ಸನ್ನಿವೇಶಗಳಿವೆ. ಅವು ಎರಡನ್ನೂ ಬೇರೆ ಬೇರೆ ಥರ ಲೇಖಕರು ಟ್ರೀಟ್ ಮಾಡಿದ್ರೂ ಕೂಡ ಅವು ಎರಡನ್ನೂ ಗೈಡ್ ಮಾಡುವ ಕೆಲವೊಂದು ಐಡಿಯಾಸ್ಗಳು ಸಿಮಿಲರ್ ಆಗಿವೆ. ಹಾಗಂತ ಅವರಿಬ್ಬರು ಒಂದೇ ಹೇಳಿದ್ರು ಅಂತ ನಾನು ಹೇಳ್ತಿಲ್ಲ. ಸೊ ಈ ಥರ ಸಿಮಿಲರ್ ಆಗಿರುವಂತಹ ಐಡಿಯಾಗಳನ್ನು ಆ ಕಾಲಘಟ್ಟದಲ್ಲಿ ಈ ಎಲ್ಲ ಲೇಖಕರು, ಕುವೆಂಪು ಹಿಡ್ಕೊಂಡಂಗೆ ಮಾಸ್ತಿ ಹಿಡ್ಕೊಂಡು ಎಲ್ಲರೂ ಅದನ್ನು ಏನು ದೇವರ್ ಎನ್ಕೌಂಟ್ರಿಂಗ್ ದ್ಯಾಟ್. ಅಂಥ ಕಾಲಘಟ್ಟದಲ್ಲಿ ಎರಡು ರೀತಿಯ ಇದನ್ನು ಒಂದು ಸ್ಟ್ರಗಲನ್ನು ನಾವು ಅಲ್ಲಿ ಕಂಡ್ಕೊಳ್ತೀವಿ. ಆದರೆ ಈಗ ಮುಂದುವರೆದು ನೋಡಿದ್ರೆ, ಈಗ ಕಳೆದ 7-8 ವರ್ಷ ಅಥವಾ ಒಂದು 10 ವರ್ಷದ ಕಾದಂಬರಿಯ ಇದನ್ನು ನೋಡಿದ್ರೆ, ಬೆಳವಣಿಗೆಗಳನ್ನು ನೋಡಿದ್ರೆ, ಉದಾಹರಣೆಗೆ ಹಳ್ಳ ಬಂತು ಹಳ್ಳ ಕಾದಂಬರಿ ಬಂದಿದೆ. ಆಮೇಲೆ ಇದು ತಲೆಗಳಿ ಅಂತ ಕಾದಂಬರಿ ಇದೆ. ಆಮೇಲೆ ಶಿವಾನಂದ ಕಳ್ವೆ ಅವ್ರದ್ದು ಮಧ್ಯಘಟ್ಟ ಅಂತ ಕಾದಂಬರಿ ಬಂದಿದೆ. ಈ ಕಾದಂಬರಿಗಳು ಈ ಮುಂಚೆ ಬಂದ ಕಾದಂಬರಿಗಳು ಅಂದರೆ ಸಮಾಜದ ಒಂದು ಚಿತ್ರಣವನ್ನು ಏನು ಕೊಡ್ತಾ ಇತ್ತು, ಆ ಚಿತ್ರಣಕ್ಕಿಂತ ಭಿನ್ನವಾಗಿ ನನಗೆ ಕಾಣಿಸುತ್ತೆ. ಯಾಕೆ ಕಾಣಿಸುತ್ತೆ ಅಂತಂದರೆ, ಇವ್ರು ಯಾರು ಈ ಥರದ ಪ್ರಶ್ನೆಗಳಕ್ಕೆ ಉತ್ತರ ಕೊಡೋಕ್ಕೆ ಹೋಗ್ತಾರೆ ಅಂತ ನನಗೆ ಅನಿಸಲ್ಲ. ಅವರು ಆ ಭಾರತೀಯ ಸಮಾಜದ ಬಹುಶಃ ಅದರಿಂದ ಮುಂದೆ ಬಂದಿದ್ದೀವಿ ಅನಿಸುತ್ತೆ, ಆ ಕಾಲಘಟ್ಟವನ್ನು ಮೀರಿ ಮುಂದೆ ಬಂದಿದ್ದೀವಿ ಅಂತ ನನಗನ್ಸುತ್ತೆ. ಅವರೆಲ್ಲರೂ ಕೂಡ ಈ ಕಾದಂಬರಿಯ ಪ್ರಕಾರವನ್ನು ಬೇರೆ ಥರ ಉಪಯೋಗಿಸ್ತಾರೆ. ಸೊ ನಾನು ಒಂದು ಸತಿ ಅವ್ರ ಹೆಸರು ಹೇಳಲ್ಲ, ಒಬ್ಬ ದೊಡ್ಡ ವಿಮರ್ಶಕರ ಹತ್ರ ಹೋದಾಗ ಇವೆಲ್ಲ ಕಾದಂಬರಿಗಳೇ ಅಂತ ಅನ್ನೋ ಪ್ರಶ್ನೆ ಬರುತ್ತೆ ಅಂತ ಅವರೇ ಹೇಳಿದ್ರು, ಯಾರು ಕಾದಂಬರಿಯನ್ನು ಭಾಳ ವಿಮರ್ಶೆ ಮಾಡಿದವರು. ಸೊ ಅವ್ರು ಏನು ಮಾಡ್ತಾರೆ, ಆ ಒಂದು ಅಂದರೆ ತುಂಬ ಓವರ್ ಡಿಸ್ಕ್ರಿಪ್ಟಿವ್ ಆಗಿರುವಂತಹ ಇದನ್ನು ಕೊಡ್ತಾರೆ, ಡಿಸ್ಕ್ರಿಪ್ಷನ್ ಕೊಡ್ತಾರೆ. ಅಂದರೆ ಈಗ ಕಾನೂರಿನಲ್ಲಿ ಹೂವಯ್ಯ ಕಾನೂರನ್ನು ವಿಮರ್ಶೆ ಮಾಡ್ತಾನೆ. ಇಲ್ಲಿ ಇಷ್ಟು ಮೂಢನಂಬಿಕೆಗಳಿದೆ, ಮೌಢ್ಯ ಇದೆ, ದೈಯ ಪೂಜೆ ಇದೆ, ಅದು ಅಂತೆಲ್ಲ ಹೇಳ್ತಾನೆ. ಇದನ್ನೆಲ್ಲ ಬಿಟ್ಬಿಡ್ಬೇಕು, ನಾವು ಬೇರೆ ಥರ ಬೆಳಿಬೇಕು ಅಂತ. ಅದು ಒಂದು ರೀತಿಯ ಉತ್ತರ ಅಂತ ನನಗೆ ಅನಿಸುತ್ತೆ. ಆದರೆ ಈ ಎಲ್ಲ ನಾನು ಈಗೇನು 10 ವರ್ಷದ ಕಾದಂಬರಿ, ಅದರಲ್ಲಿ ಈ ಥರದ ಪ್ರಶ್ನೆಗಳು ಬರೋದಿಲ್ಲ. ಸೊ ಐ ಥಿಂಕ್ ಅದನ್ನು ಮೀರಿದ್ದೀವಿ ಅನಿಸುತ್ತೆ. ಸೊ ನನಗೇನು ಅನಿಸುತ್ತೆ ಅಂತಂದರೆ, ಕುವೆಂಪು ಅವರ ಕಾದಂಬರಿಗಳಲ್ಲಿ ಇರ್ಬೋದು, ಮಾಸ್ತಿಯವರ ಇದರಲ್ಲಿ ಬರಹಗಳಲ್ಲಿ ಇರಬಹುದು, ಅವೆಲ್ಲದರಲ್ಲೂ ನಮಗೆ ಈ ಅನುಭವಗಳು ಏನನ್ನು ಕಟ್ಕೊಟ್ಟಿದ್ದಾರಲ್ಲ, ಅದನ್ನು ನಾವು ತುಂಬ ಸೀರಿಯಸ್ ಆಗಿ ತೊಗೊಳ್ಬೇಕು ಅಂತ ಅನಿಸುತ್ತೆ. ಆವಾಗ ನಮಗೆ ಅವರು ಕಾನೂರಿನ ಬಗ್ಗೆ, ಅದರ ಮೂಲಕ ಭಾರತದ ಬಗ್ಗೆ ಹೇಗೆ ಚಿಂತನೆ ಮಾಡಿದ್ರು, ಮತ್ತು ಈ ಸಂಸ್ಕೃತಿಯ ಬಗ್ಗೆ ಹೇಗೆ ಚಿಂತನೆ ಮಾಡಿದ್ರು, ಮತ್ತು ಈ ದೇಶ ಮತ್ತು ಇದನ್ನು ಹೇಳಿದ್ರಲ್ಲ ರಾಷ್ಟ್ರ ಪರಿಕಲ್ಪನೆ, ಸೊ ಎರಡೂ ಅದು ಪೊಲಿಟಿಕಲ್ ಮ್ಯಾಪು, ಅದು ಟೆರಿಟೋರಿಯಲ್ ಬೌಂಡ್ರೀಸ್ ಇರುತ್ತೆ ಅದಕ್ಕೆ. ಆದರೆ ಇವ್ರುಗಳು ಚಿಂತನೆ ಮಾಡಿದ್ದು ಆ ನೀವೇ ಹೇಳಿದ ಹಾಗೆ ಆ ಟೆರಿಟೋರಿಯಲ್ ಬೌಂಡ್ರೀಸ್ನ ಮೀರಿ, ಅಂದರೆ ಪ್ಯಾನ್ ಇಂಡಿಯನ್ ಇದು ಸಿಚುವೇಶನ್ ಹೇಗಿರ್ಬೋದು ಅಂತ ಅನ್ನೋದ್ರ ಬಗ್ಗೆ, ಅಂದರೆ ಈ ಜಗತ್ತನ್ನು ನೋಡುವ ರೀತಿ ಈ ಭಾರತದ ಒಂದು ಪ್ಯಾನ್ ಇಂಡಿಯನ್ ಕಾಂಟಿನೆಂಟಲ್ಲಿ ಬೇರೆ ಥರ ಇದೆ. ಯುರೋಪ್ ಬೇರೆ ಥರ ನೋಡುತ್ತೆ ಜಗತ್ತನ್ನು, ಇವ್ರು ಬೇರೆ ಥರ, ಅದನ್ನು ಅವ್ರು ಹೇಳಿದ್ರು. ಇನ್ನು ಎರಡನೇ ಪಾಯಿಂಟ್ ಏನು ಅಂತಂದರೆ, ಈ ರಿಫಾರ್ಮ್ ಇದೆಯಲ್ಲ, ಅಜೆಂಡಾ ಇದೆಯಲ್ಲ, ಇದನ್ನು ನಾವು ಸ್ವಲ್ಪ ಬೇರೆ ರೀತಿ, ಅಂದರೆ ಪ್ರೋಗ್ರೆಸಿವ್ಸ್ ಅದನ್ನು ಒಂದು ರೀತಿ ಅವ್ರಿಗೆ ತಮಗೆ ಹೇಗೆ ಬೇಕೋ, ಐಡಿಯಾಲಜಿಕಲ್ ಇದರಿಂದ ತಮಗೆ ಹೇಗೆ ಬೇಕೋ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಬಟ್ ಇವರು 100 ಮತದ ಹೊಟ್ಟ ತೂರಿ ಅಂತ ಹೇಳ್ತಾರಲ್ಲ, ಅದರಲ್ಲಿ ನನಗೆ ಅನಿಸೋದು ಏನಂದರೆ, ಅಜ್ಞಾನ ಬಿಟ್ಟು ಜ್ಞಾನದ ಕಡೆ ನಡೀರಿ ಅಂತ ಹೇಳುವ ಒಂದು ಅವರ ಪ್ರತಿಯೊಂದು ಇದರಲ್ಲೂ ನನಗೆ ಕಾಣಿಸುತ್ತೆ. ಅದು ನನ್ನ ಪ್ರಕಾರ ಕುವೆಂಪು ಅವರ ರಾಷ್ಟ್ರೀಯತೆ ಅಂತ ಅನಿಸುತ್ತೆ. ಸೊ ಅವರ ಕೃತಿಗಳನ್ನು ನೋಡಬೇಕಾದ್ರೆ ನಾವು ಈ ರೀತಿ ಅದನ್ನು ಸಂಸ್ಕೃತಿಯನ್ನು ಒಂದು ಬ್ಯಾಕ್ಗ್ರೌಂಡಾಗಿ ಇಟ್ಕೊಂಡು ನೋಡಬೇಕಾಗತ್ತೆ ಹೊರತು ಈ ರಿಫಾರ್ಮಿಸ್ಟ್ ಅಜೆಂಡಾ ಸ್ವಲ್ಪ ಸ್ವಲ್ಪ ಅಲ್ಲ, ಪೂರ್ತಿ ಅನ್ಕಂಫರ್ಟಬಲ್ ಆಗಿ ಅನಿಸುತ್ತೆ. ಮತ್ತು ಈ ಸಾಂಸ್ಕೃತಿಕ ಪ್ರವೀಣ್ ಹೇಳಿದ್ರಲ್ಲ, ಸಾಂಸ್ಕೃತಿಕ ಭಿನ್ನತೆಯನ್ನು ನಾವು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ ಅಂದರೆ ನ್ಯಾಷನಲಿಸಮ್ಮೇ ರಾಷ್ಟ್ರೀಯವಾದ ಆಗಿಬಿಡುತ್ತೆ. ಸೊ ಈಗ ದೀನ್ ದಯಾಳ್ ಉಪಾಧ್ಯಾಯ ಅವ್ರದ್ದು ತಗೊಳ್ಳೋದಾದರೆ, ರಾಷ್ಟ್ರಕ್ಕೊಂದು ಚಿತಿ ಇರುತ್ತೆ ಅಂತ ಅವರೊಂದು ಪರಿಕಲ್ಪನೆಯನ್ನು ಕೊಡ್ತಾರೆ. ಅದು ಸ್ವಲ್ಪ ಅಂದರೆ ಈ ನ್ಯಾಷನಲಿಸ್ಟ್ ಇದರಿಂದ ಸ್ವಲ್ಪ ಹೊರಗೆ ಭಿನ್ನವಾಗಿ ಕಾಣಿಸುತ್ತೆ. ಆ ಚಿತಿ ಅಂದರೆ ಏನು ಅಂತ ನಾವಿನ್ನೂ ಅಧ್ಯಯನ ಮಾಡಬೇಕಾಗಿದೆ. ಸೊ ಈ ಥರ ನಾವು ಸಂಸ್ಕೃತಿಯ ದೃಷ್ಟಿಯಿಂದ ರಾಷ್ಟ್ರದ ಒಂದು ಪರಿಕಲ್ಪನೆಯನ್ನು ಕಟ್ಕೊಳ್ಳೋದ್ರಲ್ಲಿ ಕುವೆಂಪು ಅವರು ಬಹಳ ಉಪಯುಕ್ತರಾಗ್ತಾರೆ ಅಂತ ನನಗನ್ಸುತ್ತೆ. ಈ ರೀತಿಯ ಒಂದು ಓದನ್ನು ಕುವೆಂಪು ಅವ್ರ ಬಗ್ಗೆ ಮಾಡಬೇಕಾಗಿದೆ. ಈ ರೀತಿ ಓದನ್ನು ನಾವು ಮಾಡಿಲ್ಲ ಇಲ್ಲಿವರೆಗೂ. ಕನ್ನಡ ಸಾಹಿತ್ಯದಲ್ಲಂತೂ ಬಹಳ ಕಷ್ಟ ಇದು ಸಿಗೋದು. ಕೆಲವೊಬ್ಬರು ಮಾತ್ರ ಆ ಥರದ್ದು ಒಂದು ಓದನ್ನು ಕಟ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಮೂಲತಃ
ಸಾಹಿತ್ಯದಲ್ಲಿ ಎರಡು ರೀತಿಯ ಸಾಹಿತ್ಯದ ಪ್ರಕಾರಗಳನ್ನು ಬಹಳ ಸೂಕ್ಷ್ಮವಾಗಿ ನೀವು ಹೇಳಿದ್ದೀರಿ. ಒಂದು ಕೇವಲ ಕಥನ ಸಾಹಿತ್ಯ, ಅಂದರೆ ನಾನು ಕತೆ ಹೇಳ್ತಾ ಹೋಗ್ಬೇಕಷ್ಟೇ ನನ್ನ ಉದ್ದೇಶ ಅಂತ ಹೇಳುವಂಥದ್ದು. ಎರಡನೇದು ಕಥನದ ಮೂಲಕ ಯಾವುದೋ ಒಂದು ಸಂಸ್ಕೃತಿಯನ್ನು ನಾನು ದಾಟಿಸಬೇಕು ಅಂತ ಹೇಳುವಂಥದ್ದು. ಬಹುಶಃ ಎರಡನೆಯ ಸಾಹಿತ್ಯದ ಪ್ರಕಾರಕ್ಕೆ ಕುವೆಂಪು ಅವರ ಸಾಹಿತ್ಯ ಬರುತ್ತೆ. ಅದು ಉದಾತ್ತವಾದ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಹೊರಟಿರುವಂಥದ್ದು. ಅವರೇ ಪ್ರಾರಂಭದಲ್ಲೇ ಹೇಳ್ತಾರೆ, ಕಾನೂರಲ್ಲೂ ಹೇಳ್ತಾರೆ, ಆಮೇಲೆ ಮಲೆಗಳಲ್ಲಿ ಮದುಮಗಳಲ್ಲೂ ಕೂಡ ಹೇಳ್ತಾರೆ. ಇದು ಒಂದು ನಾನು ತುಂಬ ಧ್ಯಾನಸ್ಥ ಸ್ಥಿತಿಯಲ್ಲಿ ಬರೆದಿರುವಂಥದ್ದು. ಈಗ ರಾಮಾಯಣ ದರ್ಶನಂ ಕೃತಿಯನ್ನು ಬರೀಬೇಕಾದ್ರೂ ಅವರು ಹೇಳ್ತಾರೆ, ನಾನು 10 ವರ್ಷ ಇದಕ್ಕೆ ತಪಸ್ಸು ಮಾಡಿದ್ದೇನೆ, ಮತ್ತು ಇದಕ್ಕೆ ನಾನು ತಯಾರಾಗಬೇಕಾಗಿತ್ತು. ಇದು ಸುಮ್ಮನೆ ಏನೋ ಒಂದು ಮಹಾಕಾವ್ಯ ಬರೀಬೇಕು, ಏನೋ ಒಂದು ಕಾದಂಬರಿ ಬರೀಬೇಕು ಅಂತ ಶುರುವಾಗಿರೋದಲ್ಲ. ಒಂದು ಘನವಾದ ಉದ್ದೇಶವನ್ನು ಇಟ್ಟುಕೊಂಡು ಅದಕ್ಕೆ ತಕ್ಕ ಪೂರ್ವ ತಯಾರಿಯನ್ನು ಮಾಡಿಕೊಂಡು ನಾನು ಹೊರಡ್ತಾ ಇದ್ದೇನೆ ಅಂತ ಹೇಳಿ. ಹಾಗಾಗಿ ಇದು ಬಹುಶಃ ಕೇವಲ ಕಥೆಯನ್ನು ಹೇಳುವ ಒಂದು ಕೆಲಸ ಅಲ್ಲ, ಅದರ ಒಳಗೆ ನಾನು ಸಂಸ್ಕೃತಿಯನ್ನು, ಈ ಇಡೀ ಭಾರತದ ಆತ್ಮ ಅಥವಾ ನಾವು ಚಿತಿ ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ಹೇಳ್ಬೋದು, ಅದು ಏನಿದೆ ಅದನ್ನು ನಾನು ನನ್ನ ಓದುಗರಿಗೆ ಅದನ್ನು ಕೊಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಅವರು ಹೋಗಿರೋದನ್ನು ನಾವು ನೋಡ್ತೇವೆ. ಸೊ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ, ಆ ಸಾಹಿತ್ಯದ ಒಳಗೇನೆ ನಾವು ಕುವೆಂಪು ಅವರ ವಿಚಾರಗಳನ್ನು ಹುಡುಕಬೇಕು ಅಂತ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾವು ನಮ್ಮಲ್ಲಿ ಇದು ಡಾಕ್ಟರಲ್ ರಿಸರ್ಚ್ ಮಾಡೋಕ್ಕೆ PhD ಮಾಡೋಕ್ಕೆ ಬರ್ತಾರೆ. ಸೊ ಯಾರೋ ಒಬ್ಬರು ಹೀಗೆ ಎಮರ್ಜೆನ್ಸಿ ಬಗ್ಗೆ ನಾನು ಮಾಡಬೇಕು ಅಂತ ಬಂದಿದ್ದರು. ಸೊ ನಮ್ಮ ಪ್ರಶ್ನೆ ಏನು ಅಂತಂದರೆ, ಎಮರ್ಜೆನ್ಸಿ ಇಲ್ಲಿ ಬಂದಿರೋಂಥ ಕಾದಂಬರಿಗಳ ಬಗ್ಗೆ ಮಾಡಬೇಕು ಅಂತ. ಎಮರ್ಜೆನ್ಸಿ ಬಗ್ಗೆ ಬಂದ ಕಾದಂಬರಿಗಳ ಬಗ್ಗೆ ನೀವು ಸಂಶೋಧನೆ ಮಾಡೋಕ್ಕೆ ಇಚ್ಛೆ ಪಡ್ತೀರೋ, ಅಥವಾ ಎಮರ್ಜೆನ್ಸಿ ಕಾಲಘಟ್ಟದಲ್ಲಿ ಬಂದಂತಹ ಬರಹಗಳು ಕಾದಂಬರಿಗಳ ಬಗ್ಗೆ ಮಾಡ್ತಿರೋ, ಇವೆರಡು ಬಹಳ ದೊಡ್ಡ ವ್ಯತ್ಯಾಸವನ್ನು ಮಾಡುತ್ತೆ. ಸೊ ಈ ಎರಡನೇ ಇದನ್ನು ವಿಚಾರವನ್ನು ನಾವು ಭಾಳ ಗಂಭೀರವಾಗಿ ತೊಗೊಳ್ಬೇಕಾಗತ್ತೆ. ಯಾಕಂದರೆ ಆ ಕಾಲಘಟ್ಟವನ್ನು ಮೀರಿ ಏನು ಅದರಲ್ಲಿ ಏನು ಬಂದಿದೆ, ಅಥವಾ ಅದರಲ್ಲಿ ಆ ಕಾಲಘಟ್ಟವನ್ನು ಕುರಿತಾಗಿ ಏನು ಬಂದಿದೆ ಅಂತ ಅನ್ನೋದೇ ಬಹಳ ಪ್ರಮುಖವಾದ ಇದಾಗುತ್ತೆ. ಇಲ್ಲಾಂದರೆ ಪ್ರೀಚಿಂಗ್ ಆಗುತ್ತೆ ಅದು. ನಾವು ಸಾರ್ವಜನಿಕರಿಗೆ ವೇದಿಕೆಯನ್ನು ಕೊಡಬಹುದು. ನಿಮ್ಮ ಕಡೆಯಿಂದ ಏನಾದರೂ ಪ್ರಶ್ನೆಗಳಿದ್ರೆ 2-3 ಪ್ರಶ್ನೆಗಳು. ಪ್ರಶ್ನೆ ಸಂಕ್ಷಿಪ್ತವಾಗಿರಲಿ, ನೇರವಾಗಿರಲಿ, ಮತ್ತು ಯಾರಿಗೆ ನೀವು ಕೇಳ್ತಾ ಇದ್ದೀರಿ ಅನ್ನೋದನ್ನು ಕೂಡ ನೀವು ಸೂಚಿಸಬಹುದು. ಇಂಥವರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಲೂ ನೀವು ಹೇಳ್ಬೋದು. ತುಂಬ ಸಂಕ್ಷಿಪ್ತವಾಗಿ, ನೇರವಾಗಿ ಮತ್ತು ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಯಾರಾದ್ರೂ ಸಂವಾದದ ಬಗ್ಗೆ ಪ್ರಶ್ನೆ ಕೇಳುವಂಥದ್ದಿದ್ರೆ ಕೈ ಮೇಲೆ ಮಾಡಿದ್ರೆ ಅಲ್ಲಿಗೆ ಮೈಕ್ ತಲುಪಿಸುತ್ತೆ. ನಿಮ್ಮ ಪ್ರಶ್ನೆ ಯಾರಿಗೆ ಅಂತ ಹೇಳಿ ನಿಮ್ಮ ಪರಿಚಯ ಮಾಡ್ಕೊಂಡು ಕೇಳ್ಬೋದು. ಇಲ್ಲೊಂದು ಪ್ರಶ್ನೆ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಸರ್, ನನ್ನ ಪ್ರಶ್ನೆ ಪ್ರವೀಣ್ ಸರ್ಗೆ. ಕುವೆಂಪು ಅವರ ಪ್ರಾದೇಶಿಕತೆ ಬರವಣಿಗೆ ಪ್ರಸ್ತುತ ಭಾರತದ ರಾಷ್ಟ್ರೀಯತೆ ಮೇಲೆ ಪ್ರಭಾವ ಬೀರ್ತಿದೆಯಾ ಹೇಗೆ ಅಂತ ಸರ್? ಆಗಲೇ ಹೇಳಿದ ಹಾಗೆ ಪ್ರಾದೇಶಿಕತೆಯನ್ನು ಅವರು ರಾಷ್ಟ್ರೀಯತೆಗೆ ಬೈನರಿಯಾಗಿ ಇಟ್ಟಿಲ್ಲ. ಒಂದು ಅಪೋಸಿಟ್ ಆಗಿರುವಂಥ ಅಸ್ಮಿತೆ ಅನ್ನೋದಕ್ಕೆ ಅವ್ರು ಗುರುತಿಸ್ತಾನೇ ಇಲ್ಲ. ನೀವು ಕನ್ನಡಕ್ಕೆ ಕೆಲಸ ಮಾಡೋದು ಅಂತ ಹೇಳಿದ್ರೆ ಭಾರತ ಕೆಲಸ ಮಾಡೋದು ಅಂತ ಅರ್ಥ. ಕನ್ನಡಕ್ಕೆ ಕೆಲಸ ಮಾಡೋದು ಅಂತ ಹೇಳಿದ್ರೆ ಭಾರತ ವಿರೋಧಿ ಕೆಲಸ ಅನ್ನೋ ರೀತಿಯ ಒಂದು ಧೋರಣೆ ಅವ್ರ ಬರಹಗಳಲ್ಲಿ ಎಲ್ಲೂ ಒಂದು ಸಾಲು ಬರಲ್ಲ. ಹಾಗಾಗಿ ಅವರು ಈಗೇನು ಇವತ್ತಿನ ದಿನಗಳಲ್ಲಿ ನಿಮ್ಗೆ ಅದು ಕಾಣ್ತಿದೆ. ಅದು ಯಾಕೆ ಕಾಣ್ತಿದೆ ಅಂದರೆ, ನಾನೇನೇ ಚರ್ಚೆ ಮಾಡ್ತಾ ಇದ್ವಿ ನಮ್ಮ ಸರ್ ಜೊತೆಗೆ, ಅವಾಗ ಅವ್ರು ಅಂದರೆ ಅಲ್ಲಿ ಬಂದಂಥ ವಿಚಾರ ಅವ್ರು ಹೇಳಿದ್ದೇನಂತ ಹೇಳಿದ್ರೆ, ಇದು ಇವತ್ತು ನಿಮಗೆ ಅಂದರೆ ಈ ಫೆಡ್ರಲ್ ಸ್ಟ್ರಕ್ಚರ್ನ ಒಂದು ಡಿಸ್ಕಷನ್ ಇದೆಯಲ್ಲ, ಸ್ಟೇಟ್ ಮತ್ತು ಸೆಂಟ್ರಲ್ ಸ್ಟೇಟ್ ರಿಲೇಷನ್ಶಿಪ್ ಬಗ್ಗೆ ಒಂದು ಚರ್ಚೆ ಇದೆ. ನಿಮ್ಗೆ ಅದು ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಭಾರತ ಸರ್ಕಾರ ಏನು ಮಾಡ್ತಿದೆ, ಅದರಲ್ಲೂ 2014 ನಂತರ ತುಂಬ ಜನರಿಗೆ ಅದು ದೊಡ್ಡ ಸವಾಲಾಗಿದೆ. ಏನು ಮಾಡ್ತಿದೆ ಅಂತಂದರೆ, ಎಲ್ಲ ಅಧಿಕಾರಗಳನ್ನು ತನ್ನ ಹತ್ರ ಕೇಂದ್ರೀಕರಣ ಮಾಡ್ಕೊಳ್ತಿದೆ, ಸ್ಟೇಟಿಗೆ ಇದ್ದಂಥ ಆಟೋನಮಿಯನ್ನು ಕಿತ್ತಾಕ್ಬಿಟ್ಟಿದೆ ಅನ್ನೋ ರೀತಿಯ ಒಂದು ಏನು ಜನಪ್ರಿಯವಾಗಿ ಅದನ್ನು ಸ್ಪ್ರೆಡ್ ಮಾಡ್ತಾ ಇರೋದು ನಡೀತಿದೆ. ಅದರ ಭಾಗವಾಗಿ ಇವತ್ತೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಭಾರತಕ್ಕೆ ನೀವು ಬೆಂಬಲಿಸೋದು ಅಂತ ಹೇಳಿದ್ರೆ, ರಾಷ್ಟ್ರಕ್ಕೆ ಬೆಂಬಲಿಸೋದು ಅಂತ ಹೇಳಿದ್ರೆ, ನೀವು ಕರ್ನಾಟಕತ್ವಕ್ಕೆ ಅಥವಾ ಪ್ರಾದೇಶಿಕತೆಯನ್ನು ವಿರೋಧ ಮಾಡೋದು, ಪ್ರಾದೇಶಿಕತ್ವವನ್ನು ಎತ್ತಿಡಿಯೋದು ಅಂತ ಹೇಳಿದ್ರೆ ರಾಷ್ಟ್ರೀಯತೆಗೆ ವಿರೋಧ ಅನ್ನೋ ರೀತಿ ಒಂದು ಬೈನರಿ ಇವತ್ತಿನ ಸಂದರ್ಭದಲ್ಲಿ ಹೆಚ್ಚು ಏನು ಪ್ರವರ್ಧಮಾನ ಬಂದಂಗೆ ಕಾಣುತ್ತೆ. ಅವತ್ತಿರಲಿಲ್ಲ ಅಂತ ಹೇಳ್ತಿಲ್ಲ, ಆದರೆ ಅವತ್ತಿದ್ದಂಥ ರೀತಿ ರಿವಾಜುಗಳು ಬೇರೆ, ಇವತ್ತು ಅದು ಪಡ್ಕೊಂಡಂಥ ರೀತಿ ಬೇರೆ. ಹಾಗಾಗಿ ಏನು ಭಾರತ ಕರ್ನಾಟಕತ್ವ ಬೈನರಿಯಾಗಿ ಕಾಣ್ತಾ ಇದೆ. ಹಾಗೆ ಆ ಪ್ರಶ್ನೆನೇ ಇನ್ವ್ಯಾಲಿಡ್ ಅಂತೇಳಿ ಅವ್ರು ಹೇಳೋದು. ಅದನ್ನು ನಾನು ಉದಾಹರಣೆ ಮೂಲಕ ಹೇಳಿದೆ. ಅಪ್ಪನ ಮಗನೋ ಅಮ್ಮನ ಮಗನೋ ಅಂತ ಹೇಳಿದ್ರೆ ಆ ಪ್ರಶ್ನೆನೇ ಏನು ಒಳ್ಳೆ ಪ್ರಶ್ನೆ ಅಲ್ಲ ಅಂತ, ಅದು ನಿಮ್ಮನ್ನು ಒಡೆಯುವ ಪ್ರಶ್ನೆ ಅಂತ. ಇದಕ್ಕೆ ಪೂರಕವಾಗಿ ಒಂದು ಮಾತು, ನಿಮ್ಮ ಪ್ರಶ್ನೆಗೆ ಉತ್ತರ ಈಗ ಕುವೆಂಪು ಅವರ ಮಾತುಗಳಲ್ಲೇ ಇದೆ. ಅವರ ಜ್ಞಾನಪೀಠ ಪ್ರಶಸ್ತಿಯ ಏನು ಅದನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರು ಹೇಳಿರುವಂಥ ಮಾತು, ಕೊಳಲಿಗೆ ರಂಧ್ರಗಳಿರ್ತವೆ, 6 ರಂಧ್ರಗಳಿರ್ತವೆ. ಅದು ಒಬ್ಬ ಪಿ ಊದು ಹುಡುಗನಿಗೆ ಕೊಟ್ಟರೆ ಅದರಲ್ಲಿ ಅದನಿಗೆ ಸಮಸ್ಯೆ ಆಗುತ್ತೆ ಅವನಿಗೆ. ಯಾಕಂದರೆ 6 ರಂಧ್ರಗಳಿದೆ, ಏನು ಮಾಡೋದು ಗೊತ್ತಾಗಲ್ಲ ಕೊಳಲು ಕೊಟ್ಟರೆ.
ಆದರೆ ಅದೇ ಒಂದು ಒಳ್ಳೆಯ ನುರಿತ ಕೊಳಲು ವಾದಕನಿಗೆ ಕೊಟ್ಟರೆ ಆ 6 ರಂಧ್ರಗಳೇ ಅವನಿಗೆ ಪೂರಕವಾಗಿ ಅವನು ಒಳ್ಳೆಯ ಒಂದು ಸಂಗೀತವನ್ನು ಅದರಿಂದ ಹೊಮ್ಮಿಸೋದಕ್ಕೆ ಸಾಧ್ಯ. ಈ ಮಾತುಗಳನ್ನು ಕುವೆಂಪು ಅವರು ಹೇಳಿದ್ದಾರೆ. ಸೊ ನಿಮಗೆ ಪ್ರಾದೇಶಿಕತೆ, ಈಗ ಅವರು ಹೇಳಿದ ಹಾಗೆ ತಮಿಳುನಾಡು ಬೇರೆ, ಕರ್ನಾಟಕ ಬೇರೆ, ನಮ್ಮದು ಮಹಾರಾಷ್ಟ್ರ ಬೇರೆ, ತೆಲುಗು ಬೇರೆ, ಈ ಥರ ನಾವು ಭಾಷೆಗಳ, ರಾಜ್ಯಗಳ ವಿಚಾರಗಳಲ್ಲಿ ನಾವು ಬೇರೆ 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 ಅಂತ ಹೇಳ್ಕೊಂಡು ಹೋದರೆ ಆವಾಗ ನಿಮಗೆ ವಿಘಟನೆ ಮಾಡೋರಿಗೆ ತುಂಬ ಸುಲಭ. ಆದರೆ ಕುವೆಂಪು ಅವ್ರು ಏನು ಹೇಳ್ತಾ ಇದ್ದಾರೆ, ಈ ವಿಘಟನೆಗಳನ್ನು ಮೀರಿ ನೀವು ಭಾರತೀಯತೆಯನ್ನು ನೋಡಬೇಕು, ಅದು ನಮ್ಮ ಸಂಸ್ಕೃತಿಯಲ್ಲಿದೆ. ಅವರು ಕೊನೆಗೆ ಏನು ಯಾವ ಮಾತು ಹೇಳ್ತಾರೆ ಅಂದರೆ ಅಧ್ಯಾತ್ಮದಲ್ಲಿದೆ ಅಂತ ಹೇಳ್ಬಿಡ್ತಾರೆ. ಎಲ್ಲದಕ್ಕಿಂತ ಮೀರಿ ಕೊನೆಗೆ ಅಧ್ಯಾತ್ಮಕ್ಕೆ ಹೋದರೆ ನಿಮಗೆ ಈ ಕರ್ನಾಟಕ, ತಮಿಳುನಾಡು, ಇಂಥ ಭಾಷೆ ಅಂಥ ಭಾಷೆ ಯಾವ ಒಂದು ಇದನ್ನು ಕೂಡ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪರಿಪೂರ್ಣವಾದ ಭಾರತವನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಕುವೆಂಪು ಅವರು ಹೇಳಿದ್ದಾರೆ. ಪ್ರವೀಣ್ ಅವರು ಹೇಳೋದು, ಅವರ ಸಾಹಿತ್ಯವನ್ನು ನೀವು ಹೆಚ್ಚು ಹೆಚ್ಚು ಓದಿದ ಹಾಗೆ ನಿಮಗೆ ಭಾರತೀಯ ದೃಷ್ಟಿ ಬರುತ್ತೆ ಅಂತ. ಪ್ರಾದೇಶಿಕವಾಗಿಯೂ ಉಳಿತೀರಿ, ಭಾರತವಾಗಿಯೂ ಉಳಿತೀರಿ. ಇನ್ನೊಂದು ರೂಪಕವನ್ನು ಕುವೆಂಪು ಅವ್ರದ್ದೇ ಮಾತುಗಳನ್ನು ಹೇಳ್ತೇನೆ. ಮರ ನೆಲದಲ್ಲಿ ಬೇರು ಬಿಡುತ್ತೆ, ಆದರೆ ಅದರ ಕೊಂಬೆಗಳು ಆಕಾಶದ ಎಲ್ಲ ಕಡೆ ಚಾಚಿಕೊಂಡಿರುತ್ತೆ ಅಂತ. ಅಂದರೆ ನೀವು ಬೇರು ಗಟ್ಟಿಯಾಗಿರಬೇಕು. ನಾನು ಭಾರತೀಯತೆ ಬೇಕು ಅಂತ ಹೇಳಿ ನಾನು ಎಷ್ಟು ಕನ್ನಡಿಗನೋ ಅಷ್ಟೇ ಮಹಾರಾಷ್ಟ್ರೀಯ ಕೂಡ, ಅಷ್ಟೇ ತೆಲುಗು ಕೂಡ ಅಂತ ಹೇಳ್ಕೊಂಡು ಎಲ್ಲದಕ್ಕೂ ನಾನು ಈಕ್ವಲ್ ನ್ಯಾಯ ಕೊಡ್ತೇನೆ ಅಂತ ಹೇಳಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದೋ ಒಂದು ಜಾಗದಲ್ಲಿ ಗಟ್ಟಿಯಾಗಿ ಬೇರು ಬಿಡಬೇಕು ಮತ್ತು ಅದರ ಜೊತೆಗೆ ನಿಮ್ಮ ರೆಂಬೆ ಕೊಂಬೆಗಳನ್ನು ಆಕಾಶದ ಉದ್ದಕ್ಕೂ ಚಾಚಬೇಕು ಅನ್ನೋದು ಕುವೆಂಪು ಅವರ ದೃಷ್ಟಿ. ಕನ್ನಡದಲ್ಲಿ ಉಳ್ಕೊಂಡು ಭಾರತೀಯನಾಗುವುದು, ಕನ್ನಡದಲ್ಲಿ ಉಳ್ಕೊಂಡು ಭಾರತೀಯನಾಗಿ ವಿಶ್ವಮಾನವನಾಗುವುದು, ಇದು ಕುವೆಂಪು ಅವರ ದೃಷ್ಟಿ ಅನ್ನುವ ಮಾತನ್ನು ನಾವು ಹೇಳ್ತಾ ಇರೋದಿಲ್ಲ, ಅವರ ಸಾಹಿತ್ಯನ ಹೇಳ್ತಾ ಇದೆ. ಒಂದು ಸಣ್ಣ ಈಗ ಕನ್ನಡವನ್ನು ಬೆಳೆಸಬೇಕು ಅಂತ ಈಗೇನು ಒಂದಷ್ಟು ಅಂದರೆ ನಾವು ಸುತ್ತಮುತ್ತಲ ಇದರಲ್ಲಿ ನೋಡ್ಬೋದು, ತಮಿಳು, ಕನ್ನಡ ಈ ಥರದ್ದು. ಅದರಲ್ಲಿ ಏನು ಕಾಣಿಸುತ್ತೆ ಅದು ಕುವೆಂಪು ಅವರಲ್ಲಿ ಕಾಣಿಸಲ್ಲ. ಇನ್ ದ ಸೆನ್ಸ್, ಈಗ ಕನ್ನಡವನ್ನು ಉಳಿಸ್ಬೇಕು ಅಂತಂದರೆ ಬೇರೆ ಯಾವ ಭಾಷೆನೂ ಮಾತಾಡಬಾರ್ದು. ಯಾರೋ ಒಬ್ಬರು ಏನೋ ಉತ್ತರ ಭಾರತದಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ, ನೀವು ಕನ್ನಡದಲ್ಲೇ ಮಾತಾಡಿ ಅಂತ ಹೇಳೋದು ಅವರಿಗೆ. ಈ ರೀತಿಯ ಒಂದು ರಿಜಿಡ್ ಆಗಿರುವ ಪ್ರಾದೇಶಿಕತೆ ನಮ್ಮಲ್ಲಿ ಬೆಳೀತಾ ಇರುವ ಕಾಣಿಸ್ತಿದೆ. ಅದು ಭಾರತೀಯತೆಗೆ ವಿರುದ್ಧ. 1956 ಮುಂಚೆ ಹೇಗಿತ್ತು ಭಾರತ ಅಂತ ನೀವು ನೋಡ್ಬೋದು. ಅದಾದಮೇಲೆ ತಾನೇ ನಮಗೆ ಇದು ಭಾಷೆ ವಿಭಜನೆ ಆಗಿರೋದು. ಸೊ ಭಾರತೀಯರು ಒಂದೇ ಅಂತ ನಾವು ಏನು ಹೇಳ್ತೀವಿ, ಅದರಲ್ಲಿ ಭಾರತೀಯರು ಈ ಜಗತ್ತನ್ನು ನೋಡುವ ರೀತಿ, ಈ ಜಗತ್ತಿನ ಬಗ್ಗೆ ವಿಚಾರ ಮಾಡುವ ರೀತಿ, ನೀವು ಭಾಷೆ, ಜಾತಿ, ಏನೇನು ಬೇರೆ ಬೇರೆ ಎಲ್ಲ ಡೈವರ್ಸಿಟಿ ಅಂತ ನಾವೇನು ಹೇಳ್ತೀವಿ ಇದ್ರೂ ಕೂಡ ಒಂದು ರೀತಿಯಾಗಿ ನಾವು ನೋಡ್ತೀವಿ. ಅದು ಬೇರೆ ಸಂಸ್ಕೃತಿಯನ್ನ ನೋಡಿದಾಗ ಇದು ಅತ್ಯಂತ ವಿಭಿನ್ನವಾಗಿ, ಅಂದರೆ ಒಂದೇ ರೀತಿ ನಾವು ಹೊರಗಡೆ ಹೋದಾಗ ಹೇಳ್ತಾರಲ್ಲ, ಐ ಮೀನ್ ಇಂಡಿಯನ್ ಅಂತ ಹೇಳಿ ನಾವು ತೆಲುಗು ಅಲ್ಲ, ತಮಿಳಲ್ಲ, ಕನ್ನಡ ಅಲ್ಲ, ಐ ಮೀನ್ ಇಂಡಿಯನ್, ಅದಕ್ಕೆ ಅರ್ಥ ಇದೆ. ಭಾರತೀಯರು ಒಂದು ರೀತಿಯಾಗಿ ಜಗತ್ತನ್ನು ನೋಡಿದ್ರು ಅನ್ನೋದನ್ನು ತೋರಿಸುತ್ತೆ. ಅದು ಕುವೆಂಪು ಐ ಥಿಂಕ್ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ಅದು. ಅದರ ಅರ್ಥ ಕನ್ನಡವನ್ನು ಬೆಳೆಸಬಾರ್ದು ಅಂತಲ್ಲ, ಕನ್ನಡವನ್ನು ಹೆಚ್ಚು ಶ್ರೀಮಂತವಾಗಿ ಮಾಡಬೇಕು ಅಂತನ್ನೋದು ಅವರ ಒಂದು ನೋಟ ಆಗಿತ್ತು ಅಂತ ನನಗನ್ಸುತ್ತೆ. ಅವೆರಡೂ ಒಂದಕ್ಕೊಂದು ವೈರುಧ್ಯ ಅಲ್ಲ. ಸಾಕಷ್ಟು ಪ್ರಶ್ನೆಗಳಿರ್ಬೋದು, ಆದರೆ ಮುಂದಿನ ಗೋಷ್ಠಿಗಳಿಗೆ ಸಮಯಾವಕಾಶ ಬೇಕಾಗತ್ತೆ. ಹೌದು, ಕೊನೆ ಒಂದು ಧನ್ಯವಾದಗಳು. ಭಾರತವನ್ನು ತಾಯಿ, ಕರ್ನಾಟಕವನ್ನು ತಾಯಿ ಅಂತ ಹೇಳಿ ಇವತ್ತಿನ ತಾಯಿಯ ದಿವಸದ ಒಂದು ವಿಶೇಷ ದಿವಸಗಳಲ್ಲಿ ಭಾರತ ಹಾಗೂ ಪ್ರಾದೇಶಿಕತೆ ಹಾಗೂ ರಾಷ್ಟ್ರೀಯತೆಯ ಸಮನ್ವಯ ಸಂವಾದ ನಡೆಸಿದಂಥ ಎಲ್ಲ ಮಾನ್ಯರಿಗೆ ಧನ್ಯವಾದಗಳು. ಈಗ ಅಭಿವ್ಯಕ್ತಿ ಟ್ರಸ್ಟ್ ವತಿಯಿಂದ ಗೌರವ ಸಮರ್ಪಣೆಯನ್ನು ಡಾಕ್ಟರ್ ಗುರುದತ್ ದಯವಿಟ್ಟು ವೇದಿಕೆಗೆ ಬರಬೇಕು. ಗೀತಾಂಜಲಿ ಮೇಡಮ್ ದಯವಿಟ್ಟು ಬಂದು ಗಣ್ಯರಿಗೆ ಗೌರವ ಸಲ್ಲಿಸಬೇಕು ಅಂತ ಕೇಳ್ಕೊತೀವಿ. ಆನಂದಮಯಾಯಿ ಜಗಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಆನಂದಮಯ ಈ ಜಗಹೃದಯ.